ವಾಸವಿ ಸಾಹಿತ್ಯ ಕಲಾ ವೇದಿಕೆಯ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಭಾಗವತ ಚಿಂತನ ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವಂಥ ಎಲ್ಲ ಸಾಹಿತ್ಯ ಕಲಾ ಅಭಿಮಾನಿಗಳಿಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಆಶ್ರಯದಲ್ಲಿ ಮತ್ತು ನನ್ನ ಸ್ವಂತ ಆಸಕ್ತಿಯ ಕಾರಣದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಮೊದಲು ಬಂದಿದ್ವಿ. ಸುಳ್ಯದಲ್ಲಿ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರ ಅಷ್ಟಾವಧಾನ ಕಾರ್ಯಕ್ರಮವನ್ನು 2010ರಲ್ಲಿ ನಡೆಸಿದ್ವಿ. ಆಮೇಲೆ ಅದಕ್ಕಿಂತ ಮೊದಲು ಕುವೆಂಪುಗೆ ರಸಋಷಿಗೆ ನಮನ ಅನ್ನುವ ಕಾರ್ಯಕ್ರಮ, DVG ಅವರಿಗೆ ಬ್ರಹ್ಮಪುರಿಯ ಭಿಕ್ಷುಕನಿಗೆ ಭಾವನಮನ ಎನ್ನುವ ಕಾರ್ಯಕ್ರಮ, ಕುಮಾರವ್ಯಾಸ ಕಾವ್ಯ ಅನುಸಂಧಾನ, ಭೈರಪ್ಪ ಅವರ ಬಿಂಬ ಪ್ರತಿಬಿಂಬ ಎನ್ನುವ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈಗ ಆ ಮಾಲೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಭಾಗವತ ಚಿಂತನ ಅಂತ. ಪುರಾಣಗಳು ನಮ್ಮ ಪ್ರಾಚೀನ ಭಾರತದ ಸಂಸ್ಕೃತಿಯನ್ನು ದಿಗ್ದರ್ಶಿಸುವ ಸಾಧನಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಏನೂ ಅಲ್ಲ. ಈ ಭಾಗವತ ಅಂದ ತಕ್ಷಣ ಸುಮಾರು ಜನ ಕೇಳಿದ್ದಿತ್ತು, ಯಕ್ಷಗಾನವ, ಭಾಗವತರು ಯಾರು, ಏನಿದು ಭಾಗವತ ಅಂತ. ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು. ಭಾಗವತದ ಹೆಚ್ಚಿನ ಕಥೆಗಳು ಮಹಾಭಾರತದಲ್ಲಿ ಬರುವ ಕಾರಣ ಅದು ಭಾಗವತ ಅಂದರೆ ಏನು ಅಂತ ಕೇಳಿದವರಿದ್ದಾರೆ. ಅದು ಅಷ್ಟಾದಶ ಪುರಾಣಗಳಲ್ಲಿ 12 ಪುರಾಣ, ನಮ್ಮ 18 ಪುರಾಣಗಳಲ್ಲಿ ಒಂದು ಭಾಗವತ ಕೂಡ. 10ನೇ ಸ್ಕಂದದಲ್ಲಿ 10ನೇ ಅಧ್ಯಾಯದಲ್ಲಿ ಕೃಷ್ಣನ ಕತೆ ಬರ್ತದೆ. ಆದರೆ ಹೆಚ್ಚಿನವರು ಭಾಗವತ ಅಂದರೆ ಬರೀ ಕೃಷ್ಣನ ಕತೆ ಅಂತ ಅಂದ್ಕೊಂಡಿದ್ದು ಕೂಡ ಇದೆ. ಭಗವಂತನ ಪೂಜೆ, ಅದರ ವಿಧಾನಗಳಿರ್ಬೋದು, ಆಚಾರ ಸಂಪ್ರದಾಯಗಳಿರ್ಬೋದು, ಭೌಗೋಳಿಕ ತೀರ್ಥಕ್ಷೇತ್ರಗಳು, ವೇದಾಂತ ವಿಚಾರಗಳು, ಜ್ಯೋತಿಷ್ಯ ಶಾಸ್ತ್ರಗಳು, ಮನಸೂರೆಗೊಳ್ಳುವ ಅನೇಕ ಕಥೆಗಳು, ಕುತೂಹಲ ಕಥನಗಳು ಅನ್ನು ಒಳಗೊಂಡಂಥ ಭಾಗವತದ ಬಗ್ಗೆ ನಾವಿವತ್ತು ಲಕ್ಷ್ಮೀಶ್ ತೋಳ್ಪಾಡಿಯವರ ಮೂಲಕ ನಾವೊಂದು ದಿಕ್ಸೂಚಿಯನ್ನು ಅದನ್ನು ಪಡಿಲಿಕ್ಕಿದ್ದೇವೆ. ಇದು ಮುಮುಕ್ಷುಗಳಿಗಿರ್ಬೋದು, ಲೌಕಿಕ ಜ್ಞಾನ ಅಪೇಕ್ಷಿಗಳಿಗಿರ್ಬೋದು, ಕಾವ್ಯರಸ ಸ್ವಾದನ ಮಾಡೋದ ಪಟುಗಳಿಗೆ, ಕಥನ ಕುತೂಹಗಳಿಗೆ ಸಾಧನವಾದಂಥದ್ದು. ಮನುಷ್ಯನ ಜೀವನ ಪಿಪಾಸೆಯನ್ನು ತೀರಿಸುವಷ್ಟು ಬಹುವಿಧವಾದ ಜ್ಞಾನ ಸಂಪತ್ತನ್ನು ಅಡಗಿರುವಂಥ ಈ ಭಾಗವತದ ಬಗ್ಗೆ ನಮಗೆ ಚಿಂತನೆಯನ್ನು ಮಾಡಲಿಕ್ಕೆ ಬಂದಿರುವಂಥ ಲಕ್ಷ್ಮೀಶ್ ತೋಳ್ಪಾಡಿಯವರು ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಿತರೆ. ಪುತ್ತೂರಿನ ಶಾಂತಿಗೋಡು ಗ್ರಾಮದಲ್ಲಿ ಅವರು ಜನಿಸಿದ್ದು 1947ನೇ ಇಸ್ವಿ, ನಮ್ಮ ಭಾರತದ ಸ್ವಾತಂತ್ರ್ಯ ಬಂದ ವರ್ಷನೇ. ವೈದಿಕ ಮನೆತನ, ಉತ್ತು ಬಿತ್ತು ಗೇಯುವ ಕೆಲಸ, ಸಂಸ್ಕೃತ ಓದುವ ಆಸಕ್ತಿಯನ್ನು ಪದವಿಯಲ್ಲಿದ್ದಾಗಲೇ ಬೆಳೆಸಿಕೊಂಡವರು. ಮಾತೃಭಾಷೆ ತುಳುವಾದರೆ ಹೊಸ ಆಲೋಚನೆಯನ್ನು ಕೊಡಲು ಇಂಗ್ಲಿಷ್, ಆಧುನಿಕ ಮನಸ್ಸಿನಲ್ಲಿ ವೇದ ಉಪನಿಷತ್ತುಗಳನ್ನು ಮೂಲ ಭಾಷೆಯಲ್ಲಿ ಓದುತ್ತಲೇ ವೈದಿಕ ಮತ್ತು ವೈಚಾರಿಕ ನಿಲುವುಗಳನ್ನು ಪರಸ್ಪರ ಮುಖಾಮುಖಿಯಾಗಿಸಿದವರು. ಉಡುಪಿಯಲ್ಲಿ ಇದ್ದಾಗ ಗೋಪಾಲಕೃಷ್ಣರ ಅಡಿಗರ ನಿಕಟತೆ, ಪತ್ರಕರ್ತನಾಗಬೇಕೆಂದು ಬೆಂಗಳೂರಿಗೆ ಪಯಣಿಸಿದಾಗ YSK, ಲಂಕೇಶ್, ಕೀರಂ ಇವರ ಆಪ್ತತೆ, BM ಕಾರಂತರ ಜೊತೆಗೆ ಒಡನಾಟ, ಭಕ್ತಿ ವಿಭಕ್ತಿಗಳ ನಡುವಿನ ಆಧ್ಯಾತ್ಮಿಕ ವ್ಯಾಕರಣ ಹುಡುಕಲು ಹೊರಟಾಗ ಸತ್ಯಕಾಮ, ಸೂಫಿ ಸಂತ, ಪುತ್ತೂರು ಅಜ್ಜ ಇವರ ಸಂಪರ್ಕ, ತಾಳಮದ್ದಲೆ ಕ್ಷೇತ್ರದಲ್ಲಿ ದಿಗ್ಗಜಗಳಾದ ದೇರಾಜೆ ಅವರೊಡನೆ ಆಪ್ತ ಒಡನಾಟ, ಕುಮಾರಧಾರೆಗೆ ಅಣೆಕಟ್ಟು ಕಟ್ಟುವುದು ಸ್ಥಳೀಯರಿಗೆ ರೈತರಿಗೆ ಹಾನಿ ಎನಿಸಿದಾಗ ಕಿಸಾನ್ ಸಂಘದ ಮೂಲಕ ಪ್ರತಿಭಟನೆ. ಮಹಾಯುದ್ಧಕ್ಕೆ ಮುನ್ನ ಸಂಪಿಗೆ ಭಾಗವತ ಬೆಟ್ಟ ಮೊಹಮ್ಮದನ ಬಳಿಗೆ ಬರೆದಿದ್ದರೆ ಇವರ ಪ್ರಕಟಿತ ಕೃತಿಗಳು. ಸಂಪಿಗೆ ಭಾಗವತ ಅನ್ನುವಂಥದ್ದು ಕೆಂಡ ಸಂಪಿಗೆ, ಇದರಲ್ಲಿ ಅಂತರ್ಜಾಲದಲ್ಲಿ ಧಾರಾವಾಹಿಯಾಗಿ ಬಂದಂಥ ಲೇಖನಗಳ ಸರಮಾಲೆ. ಇದನ್ನು ಓದಿದ ಒಬ್ಬ ಪ್ರತಿಕ್ರಿಯೆ, ಒಂದು ಅಂತರ್ಜಾಲದಲ್ಲಿ ಆ ಲೇಖನಗಳನ್ನು ಆಸಕ್ತಿಯಿಂದ ಓದ್ತಿದ್ದವರೊಂದು ಪ್ರತಿಕ್ರಿಯೆ ಹೀಗಿದೆ: ಲೇಖಕರ ಶಬ್ದಗಳ ಆಟದಲ್ಲಿ ಕಳೆದು ಹೋಗುವ ಭಯ, ಆದರೆ ಅವರು ಸೃಷ್ಟಿಸುವ ಗಾರುಡಿಯ ಮಾಯಾ ಲೋಕದಲ್ಲಿ ಮುಳುಗಿ ಹೋಗುವ ಖುಷಿ, ವಾಮನನಂತಹ ಬರಹ. ಈಗ ನಮ್ಮನ್ನು ಮತ್ತೆ ಆ ಲೋಕಕ್ಕೆ ಕರೆದೊಯ್ಯಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ.
ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ತಂ ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಭಾಗವತ ಬಂಧುಗಳೇ, ಆಧ್ಯಾತ್ಮಿಕವಾದ ವಾಂಗ್ಮಯಗಳಿಗೆ ಎರಡು ರೀತಿ ಇದೆ. ಆಧ್ಯಾತ್ಮಿಕ ವಾಂಗ್ಮಯಗಳಲ್ಲಿ ಒಂದು ಜಿಜ್ಞಾಸಾ ಪ್ರಧಾನವಾದದ್ದು, ಇನ್ನೊಂದು ಅನುಭವ ಪ್ರಧಾನವಾದದ್ದು. ಎರಡು ರೀತಿಯ ವಾಂಗ್ಮಯಗಳಿವೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಾಂಗ್ಮಯ ಅಂದರೆ ಜಿಜ್ಞಾಸಾ ಪ್ರಧಾನವಾದದ್ದು. ಅಂದರೆ ಅದರಲ್ಲಿ ಒಂದು ಜಿಜ್ಞಾಸೆ, ವೈಚಾರಿಕತೆ, ಬೌದ್ಧಿಕತೆ ಇದೆ ಅಂತಲೇ ಅನೇಕರು ನಂಬುವುದಿಲ್ಲ. ಅಧ್ಯಾತ್ಮ ಅಂತ ಹೇಳಿದರೆ ಅದು ಬುದ್ಧಿಶೀಲವಾದ, ಅಂದರೆ ವಿಚಾರಪೂರ್ಣವಾದ, ವಿಚಾರದ ಹೊರಗಲ್ಲಿಗೆ ತಿಕ್ಕಿದರೆ ಅದು ನಿಲ್ಲತಕ್ಕ ಸಂಗತಿ ಅಲ್ಲ. ಅಧ್ಯಾತ್ಮ ಅಂದರೆ ನಂಬಿಕೆಗೆ ಸಂಬಂಧಪಟ್ಟಂಥ ಸಂಗತಿ. ಅವರವರ ನಂಬಿಕೆ ಅವರವರದ್ದು. ಆದುದರಿಂದ ಅದು ನಂಬಿಕೆಯ ವ್ಯಾಪ್ತಿಯಲ್ಲಿ ಬರತಕ್ಕ ವಾಂಗ್ಮಯವೇ ಹೊರತು ಅದು ವೈಚಾರಿಕವಾದ ವಾಂಗ್ಮಯ ಅಂತ ಒಪ್ಪಲಿಕ್ಕೆ ಕೆಲವರಿಗೆ ಕಷ್ಟ. ಆದರೆ ಇದು ಬಹಳ ದೊಡ್ಡ ಒಂದು ತಪ್ಪು ತಿಳುವಳಿಕೆ. ಯಾಕೆ ಅಂದರೆ ಅಧ್ಯಾತ್ಮದಷ್ಟು ಜಿಜ್ಞಾಸಾ ಪ್ರಧಾನವಾದ ವಾಂಗ್ಮಯ ಬೇರೆ ಎಲ್ಲಿಯೂ ಇಲ್ಲ. ವಿಜ್ಞಾನವನ್ನು ಬಿಟ್ಟರೆ, ಶುದ್ಧ ವೈಜ್ಞಾನಿಕ ಕ್ಷೇತ್ರದ ವಾಂಗ್ಮಯಗಳನ್ನು ಬಿಟ್ಟರೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರತಕ್ಕ ವಾಂಗ್ಮಯಗಳಷ್ಟು ಜಿಜ್ಞಾಸಾ ಪ್ರಧಾನವಾದ ವಾಂಗ್ಮಯಗಳೇ ಇಲ್ಲ. ಸಾಹಿತ್ಯದಲ್ಲಿ ಇಲ್ಲ, ಕಲೆಯಲ್ಲಿ ಇಲ್ಲ, ಬೇರೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ. ಅದಿರುವುದು ಅಧ್ಯಾತ್ಮದಲ್ಲಿ ಮಾತ್ರ. ಇದು ಬಹಳ ಜನರಿಗೆ ತಿಳಿದಿಲ್ಲ ಅಂತ ಹೇಳಿದರೆ ತಿಳಿಯೋದಕ್ಕೆ ಕಷ್ಟ ಏನೂ ಇಲ್ಲ. ಯಾವುದೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಬಂದು ಕೂತ್ಕೊಂಡು ಬಿಟ್ಟಿದೆ. ಯಾಕೆ ಅಂದರೆ ಜಿಜ್ಞಾಸ ಅಂದರೆ ಏನು? ಜಿಜ್ಞಾಸೆ ಅಂತ ಹೇಳಿದರೆ, ಜಿಜ್ಞಾಸೆ ಅಂದರೆ ಆಲೋಚನೆ. ತಾವು ಆಲೋಚನೆ ಮಾಡಿ. ಜಿಜ್ಞಾಸೆ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಅಂದರೆ ಯಾವುದರ ಬಗೆಗೆ ಅಂತ ಬರ್ತದೆ. ಯಾವುದರ ಕುರಿತು ನೀವು ಜಿಜ್ಞಾಸೆ ಮಾಡ್ತೀರಿ, ಏನು ಕಥೆ ಅಂತ. ಅಧ್ಯಾತ್ಮ ಅಂದರೆ ಏನು ಅಂದರೆ ಅದು ಜಿಜ್ಞಾಸೆಯ ಕುರಿತೇ ಜಿಜ್ಞಾಸೆ ಮಾಡ್ತದೆ. ಜಿಜ್ಞಾಸೆ ಅಂತ ಹೇಳಿದರೆ ಏನು? ಜಿಜ್ಞಾಸೆ ಅಂದರೆ ಆಲೋಚನೆ, ಹೌದಾ? ಒಂದು ಚಿಂತನ. ಈಗ ಇಲ್ಲಿ ಭಾಗವತ ಚಿಂತನ ಅಂತ ನಾವು ಬರೆದಿದ್ದೇವೆ. ಚಿಂತನ ಅಂದರೆ ಏನು? ಭಾಗವತದ ಕುರಿತಾದ ಆಲೋಚನೆಗಳನ್ನು ಹಂಚಿಕೊಳ್ಳುವುದು. ಚಿಂತನ ಅಂದರೆ ಆಲೋಚನೆ, ಜಿಜ್ಞಾಸೆ ಅಂದರೆ ಆಲೋಚನೆ. ಆಲೋಚನೆ ಅಂದರೆ ಏನು? ಆಲೋಚನೆ ಅಂದರೆ ಆಲೋಚನೆ ಬರ್ತಾ ಇರ್ತದಲ್ಲ, ಬೆಳೆದಿದ್ದದೇ ಬರೋದು ಹೆಚ್ಚು. ಬರ್ತಾ ಇರ್ತದಲ್ಲ ಅಂದರೆ ಆಲೋಚನೆ ಅಂದರೆ ಏನು ಅಂತ ಕೇಳಿದರೆ
ನೀವು ಅದನ್ನು ಮತ್ತೆ ಒಂದು ಆಲೋಚನೆಯಿಂದ ಉತ್ತರಿಸಲಿಕ್ಕಾಗುವುದಿಲ್ಲ. ಆಲೋಚನೆ ಅಂದರೆ ಏನು ಅಂದರೆ, ಆಲೋಚನೆ ಅಂದರೆ ಭಾಷೆ. ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ಆಲೋಚನೆ ಅಂತ ಹೇಳಿದರೆ ಭಾಷೆ. ಭಾಷೆ ಇಲ್ಲದೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲೋಚನೆ ಮಾಡಬೇಕಾಗಿದ್ದರೆ ಯಾವುದೇ ಆಗಿದ್ದರೂ ಒಂದು ಭಾಷೆ ಬೇಕು. ಬಹಳ ಅರ್ಥಪೂರ್ಣವಾದ, ಬಹಳ ಗಂಭೀರವಾದ ಆಲೋಚನೆ ಮಾಡಬೇಕಾಗಿದ್ದರೆ, ಬಹಳ ಭಾವುಕವಾದ ಆಲೋಚನೆ ಮಾಡಬೇಕಾಗಿದ್ದರೆ ಮಾತೃಭಾಷೆ ಬೇಕು. ಬಹಳ ಗಂಭೀರವಾಗಿರತಕ್ಕ ಗಹನವಾದ ಆಲೋಚನೆಯನ್ನು ಮಾಡಬೇಕಾಗಿದ್ದರೆ ಆವಾಗ ಯಾವ ಭಾಷೆಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೋ ಆ ಅಧ್ಯಯನಾತ್ಮಕವಾದ ಭಾಷೆ ನಮಗೆ ಬೇಕು. ಭಾಷೆ, ಆಲೋಚನೆ ಅಂದರೆ ಭಾಷೆ. ಓಕೆ, ಭಾಷೆ ಅಂದ್ರೇನು? ಭಾಷೆ ಅಂತ ಹೇಳಿದರೆ ಏನು? ಭಾಷೆ ಅಂದರೆ ನಾವು ಕನ್ನಡ, ಇಂಗ್ಲೀಷು ಮತ್ತೊಂದು 25 ಹೇಳ್ತೇವೆ, ಹಾಗೆ ಉತ್ತರಿಸುವುದಲ್ಲ. ಅಧ್ಯಾತ್ಮ ಅಂತ ಹೇಳಿದರೆ ಅದಕ್ಕಿಂತ ಆಳವಾದ ಒಂದು ಸಂಗತಿಯೇ ಇಲ್ಲ. ಭಾಷೆ ಅಂದರೆ ಏನು ಅಂತ ಕೇಳಿದರೆ, ಅಧ್ಯಾತ್ಮವಾದಿಗಳು ಏನು ಹೇಳಬಹುದಾದ ಉತ್ತರ ಅಂದರೆ ಶಬ್ದಾರ್ಥ ವ್ಯವಹಾರ ಅಂತ. ಭಾಷೆ ಅಂತ ಕೇಳಿದರೆ ಶಬ್ದಾರ್ಥ ವ್ಯವಹಾರ, ವಾಗರ್ಥ ವ್ಯವಹಾರ. ಅದು ಸಂವಹನಕ್ಕೋಸ್ಕರ, ನಮ್ಮ ಮನಸ್ಸನ್ನು, ನಮ್ಮ ಅಂತರಂಗವನ್ನು ತೋಡಿಕೊಳ್ಳುವುದಕ್ಕೋಸ್ಕರ, ವ್ಯಾವಹಾರಿಕವಾಗಿರತಕ್ಕ ಸಂಗತಿಗಳನ್ನು ಮಾಡುವುದಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಭಾಷೆ ಅಂದರೆ ವಾಗರ್ಥ ವ್ಯವಹಾರ. ಒಂದು ಶಬ್ದಕ್ಕೆ ಇಂಥದ್ದು ಅರ್ಥ ಅಂತ. ವಾಕ್ ಅಂದರೆ ಪದ, ಒಂದು ಪದಕ್ಕೆ ಇಂಥದ್ದು ಅರ್ಥ ಅಂತ ನಾವು ಯಾವ ಅರ್ಥವನ್ನು ಹಚ್ಚಿದ್ದೇವೋ ಆ ಅರ್ಥ. ಒಂದೊಂದು ಭಾಷೆಯಲ್ಲಿ ಒಂದೊಂದು ಬಗೆ ಇರ್ತದೆ. ಹಾಗಾಗಿ ನಾವು ಒಂದು ಪದಕ್ಕೆ ಯಾವ ಅರ್ಥವನ್ನು ಹಚ್ಚಿದ್ದೇವೋ ಆ ಅರ್ಥದ ಮೂಲಕ ಆ ಪದವನ್ನು ಬಳಸುತ್ತಾ ನಮ್ಮ ವ್ಯವಹಾರವನ್ನು ನಾವು ಮಾಡ್ತೇವೆ. ಇದು ವಾಗರ್ಥ ವ್ಯವಹಾರ. ಈ ವಾಗರ್ಥ ವ್ಯವಹಾರವೇ ಭಾಷೆ. ಭಾಷೆಯೇ ಆಲೋಚನೆ, ಆಲೋಚನೆಯೇ ಜಿಜ್ಞಾಸೆ ಅಥವಾ ಚಿಂತನೆ. ಸರಿ, ಈಗ ಅಧ್ಯಾತ್ಮ ಜಿಜ್ಞಾಸೆಯನ್ನು ಜಿಜ್ಞಾಸೆ ಮಾಡ್ತದೆ. ಜಿಜ್ಞಾಸೆ ಅಂದರೆ ಏನು? ಉಳಿದ ಯಾರೂ ಕೂಡ ಜಿಜ್ಞಾಸೆ ಮಾಡ್ತಾರಲ್ಲದೆ, ಉಳಿದ ಯಾವ ಶಾಸ್ತ್ರಜ್ಞರಾಗಿದ್ದರೂ ಕೂಡ ಜಿಜ್ಞಾಸೆ ಮಾಡ್ತಾರಲ್ಲದೆ, ಜಿಜ್ಞಾಸೆಯ ಕುರಿತು ಜಿಜ್ಞಾಸೆ ಮಾಡುವುದು ಕಷ್ಟ. ಅಧ್ಯಾತ್ಮ ಏನು ಹೇಳುತ್ತದೆ ಅಂದರೆ, ಒಂದು ಭಾಷೆಯಲ್ಲಿ ವಾಗರ್ಥ ವ್ಯವಹಾರ ನಾವು ಮಾಡುವಾಗ ಒಂದು ಪದಕ್ಕೆ ಇಂಥದ್ದು ಅರ್ಥ ಅಂತ ನಾವು ಹಚ್ಚಿದ್ದೇವಲ್ಲ. ಒಂದು ಪದಕ್ಕೆ ಗ್ಲಾಸ್ ಅಂದರೆ ಇದು, ವಾಟರ್ ಅಂದರೆ ನೀರು ಅಂತ ಒಂದು ವಸ್ತುವಿಗೆ ಒಂದು ಪದ ನಾವು ಹಾಕಿದ್ದೇವೆ, ಹಚ್ಚಿದ್ದೇವೆ. ಅದು ನಾವು ಹಾಕಿದ ಅರ್ಥ. ನಾವು ಆ ಅರ್ಥವನ್ನು ಅದಕ್ಕೆ ಕೊಟ್ಟದ್ರಿಂದ, ಆ ಪದಕ್ಕೆ ಆ ಅರ್ಥವನ್ನು ನಾವು ಹೀಗೆ ಕೊಟ್ಟದ್ರಿಂದ, ಅದು ತಲೆತಲಾಂತರದಿಂದ ಬಂದದ್ರಿಂದ ನಮಗೊಂದು ವಾಗರ್ಥ ವ್ಯವಹಾರ ಮಾಡಲಿಕ್ಕಾಗ್ತದೆ. ಸರಿ, ಈ ಯಾವ ಅರ್ಥವನ್ನು ಕೂಡ ಒಂದು ಪದಕ್ಕೆ ನಮಗೆ ಕೊಡುವುದಕ್ಕೆ ಸಾಧ್ಯ ಅಲ್ವಾ? ಯಾವ ಅರ್ಥವನ್ನು ಕೂಡ ಕೊಡ್ಬೋದು. ನಾವು ಈಗ ಈ ಅರ್ಥವನ್ನು ಕೊಟ್ಟದ್ರಿಂದ ಆ ಅರ್ಥವನ್ನು ಇಟ್ಟುಕೊಂಡು ನಾವು ವ್ಯವಹಾರ ಮಾಡ್ತೇವೆ. ಆ ಅರ್ಥವನ್ನು ಬಿಟ್ಟು ನಾವು ಬೇರೆ ಒಂದು ಅರ್ಥವನ್ನು ಅದಕ್ಕೆ ಕೊಟ್ಟರೆ ಆ ಅರ್ಥದಲ್ಲಿ ಆ ಪದವನ್ನು ಬಳಕೆ ಮಾಡ್ತಾ ನಮಗೆ ವ್ಯವಹಾರ ಮಾಡಲಿಕ್ಕೆ ಆಗ್ತದೆ. ಹಾಗಾದರೆ ತಾತ್ಪರ್ಯ ಏನು ಅಂತ ಕೇಳಿದರೆ, ಒಂದು ಪದಕ್ಕೆ ಖಚಿತವಾಗಿರತಕ್ಕ ಇಂಥದ್ದು ಅರ್ಥ ಅಂತ ಇಲ್ಲ, ನಾವು ಕೊಟ್ಟರೆ ಮಾತ್ರ ಉಂಟು. ನಾವು ಯಾವ ಅರ್ಥವನ್ನು ಅದಕ್ಕೆ ಕೊಡ್ತೇವೋ ಆ ಅರ್ಥ ಆ ಶಬ್ದಕ್ಕೆ ಸಿಗ್ತದೆ, ಬೀಳ್ತದೆ. ಅದು ಹಾಗೆ ನಮಗೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಯಾವ ಪದವನ್ನು ಕೂಡ ಯಾವ ಅರ್ಥದಲ್ಲಿಯೂ ಬಳಸುವುದಕ್ಕೆ ಸಾಧ್ಯ ಅಂತಾಯಿತು. ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಬಳಕೆ ಮಾಡುವುದು ಸಾಧ್ಯ ಅಂತ ಹೇಳಿದ ಕೂಡಲೇ ಒಂದು ಪದಕ್ಕೆ ಯಾವ ಅರ್ಥವನ್ನು ಕೂಡ ನಾವು ಕೊಡುವುದು ಸಾಧ್ಯ ಅಂತ ಆಯಿತು. ಹಾಗಾದರೆ ಒಂದು ಪದಕ್ಕೆ ಇರುವ, ಒಂದು ಶಬ್ದಕ್ಕೆ ಇರುವ ನಿಜವಾದ ಅರ್ಥ ಯಾವುದು? ನಾವು ಯಾವ ಅರ್ಥ ಕೊಡ್ತೇವೋ ಆ ಅರ್ಥ ಅದಕ್ಕೆ ಅಂತ ಹೇಳಿದರೆ ಅದರ ಮೂಲಾರ್ಥ ಯಾವುದು? ಒಂದು ಶಬ್ದಕ್ಕೆ ಇರುವ ಮೂಲವಾದ ಅರ್ಥ ಯಾವುದು? ನಮ್ಮ ಬಳಕೆಗೋಸ್ಕರ, ನಮ್ಮ ವ್ಯವಹಾರಕ್ಕೋಸ್ಕರ ನಾವು ಮಾಡತಕ್ಕ ಅರ್ಥ, ನಾವು ಕೊಡತಕ್ಕ ಅರ್ಥ. ಸರಿ,
ಅದನ್ನು ತಪ್ಪು ಅಂತ ಹೇಳುವುದಿಲ್ಲ, ಅದು ಸ್ವಾಭಾವಿಕ. ಆದರೆ ಒಂದು ಶಬ್ದಕ್ಕೆ ಮೂಲ ಅರ್ಥ ಯಾವುದು? ಮೂಲ ಅರ್ಥ ಯಾವುದು ಅಂತ ಕೇಳಿದ ಕೂಡಲೇ ಏನಾಯಿತು? ನಿಜವಾದ ಅರ್ಥ ಯಾವುದು? ಅದರದ್ದೇ ಆದ ಒಂದು ಅರ್ಥ ಅದಕ್ಕೆ ಇದ್ದರೆ, ಮೂಲ ಅರ್ಥ ಇದ್ದರೆ, ಉಂಟೋ ಇಲ್ಲೋ ಅಂತ ಕೂಡ ನಮಗೆ ಅದು ನಾವು ಕೊಟ್ಟರೆ ಉಂಟು. ಒಂದು ಪದಕ್ಕೆ ನಿಜವಾದ ಅರ್ಥ, ಮೂಲ ಅರ್ಥ ಇದ್ದರೆ ಅದು ಯಾವುದು? ಹೀಗೆ ಕೇಳಿದ ಕೂಡಲೇ ಭಾಷಾಶಾಸ್ತ್ರದ ಮಿತಿಯನ್ನು ಮೀರಿ ಅಧ್ಯಾತ್ಮಶಾಸ್ತ್ರದ ಹತ್ತಿರಕ್ಕೆ ಬರ್ತದೆ. ಯಾವುದೇ ಒಂದು ಶಾಸ್ತ್ರ ಅದರ ಮಿತಿಯನ್ನು ಅದು ಅರ್ಥ ಮಾಡಿಕೊಂಡ ಕೂಡಲೇ ಅದು ತನ್ನ ಶಾಸ್ತ್ರವನ್ನು ಮೀರಿ ಅದು ಅಧ್ಯಾತ್ಮಕ್ಕೆ ಹತ್ತಿರ ಆಗ್ತದೆ. ಆದುದರಿಂದ ಪದದ ನಿಜವಾದ ಅರ್ಥ ಯಾವುದು? ಇದು ಜಿಜ್ಞಾಸೆ. ಪದದ ನಿಜವಾದ ಅರ್ಥ ಯಾವುದು ಅಂತ ಕೇಳಿದ ಕೂಡಲೇ ಭಾಷೆ ಉಂಟಲ್ಲ, ವಾಗರ್ಥ ವ್ಯವಹಾರಕ್ಕೋಸ್ಕರ ನಾವು ವ್ಯಾವಹಾರಿಕವಾಗಿ ಮಾಡತಕ್ಕಂಥ ಸಂಗತಿಗಳಿಗೋಸ್ಕರ ನಾವು ಈ ಪದ ಮತ್ತು ಅರ್ಥಗಳನ್ನು ನಮಗೆ ಉಪಯೋಗ ಮಾಡಿಕೊಳ್ತಾ ಇದ್ದೇವೆ ಎನ್ನುವುದು ಹೋಗಿ ಅದರ ಮೂಲ ಅರ್ಥ ಯಾವುದು ಅಂತ ಕೇಳಿದರೆ ಭಾಷೆಯ ಮೂಲ ಅರ್ಥ ಯಾವುದು? ಭಾಷೆಯ ಮೂಲ ಅರ್ಥ ಯಾವುದು ಅಂತ ಕೇಳಿದರೆ ಭಾಷೆ ಅಂದರೆ ಆಲೋಚನೆಯಾದದ್ದರಿಂದ ಆಲೋಚನೆಯ ಮೂಲ ಯಾವುದು? ಆಲೋಚನೆ ಎನ್ನುವುದು ಜಿಜ್ಞಾಸೆಯಾದುದರಿಂದ ಜಿಜ್ಞಾಸೆ ಅಂದರೆ ಏನು ಎನ್ನುವ ಜಿಜ್ಞಾಸೆಯನ್ನು ಅಧ್ಯಾತ್ಮ ಮಾತ್ರ ಮಾಡುವುದಲ್ಲದೆ ಉಳಿದ ಎಲ್ಲರೂ ಕೂಡ ವ್ಯಾವಹಾರಿಕರಾದದ್ದರಿಂದ ಜಿಜ್ಞಾಸೆ ಮಾಡುತ್ತಾರೆ, ಮಾಡಬೇಕು. ಜಿಜ್ಞಾಸೆಯ ಕುರಿತು ಜಿಜ್ಞಾಸೆ ಮಾಡುವುದಕ್ಕೆ ಅಧ್ಯಾತ್ಮ ಮಾತ್ರ ಬೇಕಾದದ್ದು. ಆದುದರಿಂದ ಅಧ್ಯಾತ್ಮ ಎನ್ನುವುದು ಅತ್ಯಂತ ವೈಚಾರಿಕವಾದದ್ದು. ಬಹಳ ಜನ ನಾವು ತಿಳ್ಕೊಂಡಾಗೆ ಅದು ನಮ್ಮ ನಂಬಿಕೆ, ಅದು ವೈಚಾರಿಕ ಕ್ಷೇತ್ರದ ಒಳಗೆ ಅದು ಬರುವಂಥದ್ದೇ ಅಲ್ಲ ಎನ್ನುವುದು ಬಹಳ ಘೋರವಾಗಿರತಕ್ಕ ಒಂದು ತಪ್ಪು ತಿಳುವಳಿಕೆ. ಆದುದರಿಂದ ಅಧ್ಯಾತ್ಮ ವಾಂಗ್ಮಯಗಳಲ್ಲಿ ಜಿಜ್ಞಾಸಾ ಪ್ರಧಾನವಾದ ವಾಂಗ್ಮಯಗಳಿದ್ದಾವೆ. ಯಾವುದು? ಸಾಮಾನ್ಯವಾಗಿ ವೇದಾಂತದಲ್ಲಿ ಪ್ರಸ್ಥಾನತ್ರಯ ಅಂತ ಹೇಳಿ, ಪ್ರಸ್ಥಾನತ್ರಯ ಅಂದರೆ 3 ಘಟ್ಟಗಳು ಅಂತ ಅರ್ಥ. ವೇದಾಂತದಲ್ಲಿ 3 ಘಟ್ಟಗಳು, 3 ಪ್ರಸ್ಥಾನಗಳು, 3 ಹಂತಗಳು. ಯಾವುದು? ಉಪನಿಷತ್ತು, ಅದು ಒಂದು ಹಂತ. ಆಮೇಲೆ ಉಪನಿಷತ್ತಿನ ವಾಕ್ಯಗಳ ಅರ್ಥ ಏನು ಎನ್ನುವುದನ್ನು ಜಿಜ್ಞಾಸೆ ಮಾಡುವುದಕ್ಕೋಸ್ಕರವೇ ವೇದವ್ಯಾಸರು ಬಾದರಾಯಣರು ಬರೆದಿದ್ದಾರೆ ಅಂತ ಹೇಳಲಾಗುವ ಬ್ರಹ್ಮಸೂತ್ರಗಳು, ಇದು ಒಂದು ಗ್ರಂಥ, ಇದು ಒಂದು ಪ್ರಸ್ಥಾನ. ಆಮೇಲೆ ಭಗವದ್ಗೀತೆ, ಇದು ಒಂದು ಪ್ರಸ್ಥಾನ. ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತುಗಳು 3 ಪ್ರಸ್ಥಾನಗಳು ಸೇರಿ ವೇದಾಂತ ಅಂತ. ಆದ್ದರಿಂದ ಇದಕ್ಕೆ ಪ್ರಸ್ಥಾನ ತ್ರಯ ಅಂತ ಹೇಳೋದು. ಈಗ ಬ್ರಹ್ಮಸೂತ್ರ ಹೇಗೆ ಪ್ರಾರಂಭ ಆಗ್ತದೆ ಅಂದರೆ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ, ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಪ್ರಾರಂಭ ಆಗ್ತದೆ. ಅದು ಪ್ರಾರಂಭವಾಗುವುದೇ, ಪ್ರಾರಂಭದ ಸೂತ್ರವೇ, ಮೊದಲಿನ ಸೂತ್ರವೇ ಜಿಜ್ಞಾಸ ಎನ್ನುವುದರಿಂದಲೇ ಅದು ಪ್ರಾರಂಭವಾಗುವುದು. ಜಿಜ್ಞಾಸೆ ಮಾಡದೇ ಇದ್ದರೆ ಇನ್ನು ಮುಂದೆ ಅಥಾತೋ, ಇನ್ನು ಮುಂದೆ ನಾವು ಬ್ರಹ್ಮವನ್ನು ಕುರಿತಾಗಿ, ಬ್ರಹ್ಮತತ್ವವನ್ನು ಕುರಿತಾಗಿ ಜಿಜ್ಞಾಸೆ ಮಾಡಲಿಕ್ಕೆ ಇದ್ದೇವೆ, ಮಾಡಬೇಕಾಗಿದೆ ಅಂತ ಅದರ ಅರ್ಥ. ಜಿಜ್ಞಾಸೆ ಎನ್ನುವ ಪ್ರಪ್ರಥಮ ಸೂತ್ರದಲ್ಲಿಯೇ ಜಿಜ್ಞಾಸೆ ಇದೆ. ಇಡೀ ಬ್ರಹ್ಮಸೂತ್ರ ಅದು ಜಿಜ್ಞಾಸಾ ಪ್ರಧಾನವಾಗಿರತಕ್ಕ ಒಂದು ಸಾಹಿತ್ಯ, ಒಂದು ವಾಂಗ್ಮಯ. ಭಗವದ್ಗೀತೆಯನ್ನು ಕೂಡ ಜಿಜ್ಞಾಸಾ ಪ್ರಧಾನವಾದದ್ದು ಅಂತ ಹೇಳುವುದಕ್ಕೆ ಸಾಧ್ಯ. ನನ್ನ ಪ್ರಕಾರ ಭಗವದ್ಗೀತೆ ಕೂಡ ಅದು ಜಿಜ್ಞಾಸಾ ನಿಷ್ಠವಾಗಿರತಕ್ಕ ಸಾಹಿತ್ಯ. ಅದರಲ್ಲಿ ಕರ್ಮಯೋಗ ಇದೆ, ಭಕ್ತಿಯೋಗ ಇದೆ, ಜ್ಞಾನಯೋಗ ಇದೆ, ಬುದ್ಧಿಯೋಗ ಇದೆ. ಬೇರೆ ಯಾವ ಸಾಹಿತ್ಯದಲ್ಲಿಯೂ ನಾವು ಕಾಣದ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂದರೆ ಹೀಗೊಂದು ಉಂಟು ಅಂತ. ಹಾಗೊಂದು ಪದವನ್ನಾದರೂ ನಾವು ಕೇಳಿದ್ದೇವೆ. ಬುದ್ಧಿಯೋಗ ಎನ್ನುವ ಪದ ಕೃಷ್ಣ ಬಾಯಿ ತುಂಬ ಬಳಸಿದ್ದಾನೆ. ಬುದ್ಧಿಯೋಗಂ ದದಾಮಿ ಬುದ್ಧಿಯೋಗಂ ತಮ್, ನಾನು ನಿನಗೆ ಬುದ್ಧಿಯೋಗವನ್ನು ಕೊಟ್ಟಿದ್ದೇನೆ, ನಿನಗೆ ಬುದ್ಧಿ ಇದೆ, ನೀನು ಅದನ್ನು ಬಳಸಿಕೋ
ಎಷ್ಟು ಆಳದಲ್ಲಿ, ಎಷ್ಟು ಸೂಕ್ಷ್ಮವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟನ್ನು ಬಳಸಿಕೊಂಡು ಸತ್ಯ ಏನು ಎನ್ನುವುದನ್ನು ಕಂಡುಹಿಡಿ. ಬುದ್ಧಿಯೋಗ ಎನ್ನುವ ಪದವನ್ನು ಬಳಸ್ತಾನೆ. ನಾವು ಸಾಮಾನ್ಯವಾಗಿ ಅಧ್ಯಾತ್ಮ ಅಂದರೆ ಅದು ಬೌದ್ಧಿಕವಾದದ್ದಲ್ಲ ಅಂತ ನಾವೊಂದು ತಿಳುವಳಿಕೆ ಮಾಡಿಕೊಂಡ್ರೆ ಇದಕ್ಕೆ ಅರ್ಥ ಏನು? ಬುದ್ಧಿಯೋಗ ಎನ್ನುವ ಪದವೇ ಆಧ್ಯಾತ್ಮಿಕವಾಗಿ ಶ್ರೇಷ್ಠವಾದ ಗ್ರಂಥವಾಗಿರತಕ್ಕ ಭಗವದ್ಗೀತೆಯಲ್ಲಿ ಅನೇಕ ಸಲ ಬಳಕೆಯಾಗಿದೆ. ಏನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಅಧ್ಯಾತ್ಮ ಎನ್ನುವುದು ಬಹಳ ಆಳವಾಗಿರತಕ್ಕ ಜಿಜ್ಞಾಸೆಗೆ ಮೀಸಲಾದ ಒಂದು ಶಾಸ್ತ್ರ. ಎಲ್ಲಿ ಜಿಜ್ಞಾಸೆ ಇಲ್ಲವೋ ಅಲ್ಲಿ ಅಧ್ಯಾತ್ಮವೇ ಇಲ್ಲ. ಎಲ್ಲಿ ಜಿಜ್ಞಾಸೆ ಉಂಟೋ ಅಲ್ಲಿ ಯಾವ ರೀತಿಯಲ್ಲಿ ಆದರೂ ಅಧ್ಯಾತ್ಮ ಉಂಟು. ಅದು ಯಾವುದರ ಜಿಜ್ಞಾಸೆ ಬೇಕಾದರೂ ಆಗಲಿ, ಯಾವುದೇ ಒಂದು ಜಿಜ್ಞಾಸೆ ಆಗ. ಈಗ ನಾನು ಹೇಳಿದ ಹಾಗೆ ಪದ ಮತ್ತು ಅರ್ಥ, ವಾಕ್ ಮತ್ತು ಅರ್ಥ, ಶಬ್ದ ಮತ್ತು ಅರ್ಥದ ಜಿಜ್ಞಾಸೆ ನಮ್ಮನ್ನು ಎಲ್ಲಿಯವರೆಗೆ ಕೊಂಡು ಹೋಗ್ತದೆ ಅಂದರೆ ಭಾಷಾಶಾಸ್ತ್ರದ ಗಡಿಯನ್ನು ಮೀರಿ ಅದು ನಮ್ಮನ್ನು ಅಧ್ಯಾತ್ಮಶಾಸ್ತ್ರದ ಕಡೆಗೆ ಕೊಂಡು ಹೋಗ್ತದೆ. ಪದದ ನಿಜವಾದ ಅರ್ಥ ಯಾವುದು? ಪದದ ನಿಜವಾದ ಅರ್ಥ ಯಾವುದು? ಯಾವುದೇ ಒಂದು ಪದ ಆಗಿರ್ಬೋದು, ಯಾವುದೇ ಒಂದು ಪದವಾಗಿರ್ಬೋದು, ಆ ಪದದ ನಿಜವಾದ ಅರ್ಥ ಯಾವುದು ಅಂತ ಕೇಳಿದರೆ ಅಧ್ಯಾತ್ಮವಾದಿಗಳು ಹೇಳ್ತಾರೆ, ಅಧ್ಯಾತ್ಮದ ರಹಸ್ಯ ಗೊತ್ತಿದ್ದವರು ಹೇಳ್ತಾರೆ, ಪದದ ಅರ್ಥ ನಾವು ಹಚ್ಚಿದ ಅರ್ಥ ಅಲ್ಲ, ಅದು ಔಪಾಧಿಕವಾದ ಅರ್ಥ. ಅಂದರೆ ನಮ್ಮ ವ್ಯವಹಾರಕ್ಕೋಸ್ಕರ ಮಾಡಿದ ಅರ್ಥ. ಅದು ತಪ್ಪೇನೂ ಅಲ್ಲ, ಆದರೆ ನಾವು ಮಾಡಿಕೊಂಡ ಅರ್ಥ ಅದರ ನಿಜವಾದ ಅರ್ಥ ಅಲ್ಲ. ನಿಜವಾದ ಅರ್ಥವನ್ನು ನಾವು ಕಂಡು ಹಿಡಿಬೇಕಾಗಿದ್ದರೆ ಆ ಪದ, ಆ ಶಬ್ದ, ಆ ವಾಕು ಎಲ್ಲಿಂದ ಬಂತು ಅದು ಅದರ ನಿಜವಾದ ಅರ್ಥ. ತನ್ನ ಅರ್ಥವನ್ನು ತಾನು ಅದು ಹೊತ್ತುಕೊಂಡೇ ಅದು ಬಂದಿದೆ. ಆದುದರಿಂದ ಅದು ಎಲ್ಲಿಂದ ಬಂತು? ಅದು ಪ್ರಕೃತಿಯಿಂದ ಬಂತು. ಪ್ರಕೃತಿಯಿಂದ ಬಂತು, ಪ್ರಕೃತಿ ಭಗವಂತನಿಂದ ಬಂತು. ಹಾಗಾದರೆ ಎಲ್ಲಿಂದ ಬಂತೋ ಅದನ್ನು ಸೂಚಿಸಿಕೊಂಡೇ ಆ ಪದ ಇರುವುದರಿಂದ ಅದಕ್ಕೆ ಬೇರೆ ಅರ್ಥವನ್ನು ಹಚ್ಚಿದರೆ ಅದು ವ್ಯಾವಹಾರಿಕವಾಗ್ತದಲ್ಲದೆ ಪಾರಮಾರ್ಥಿಕವಾಗುವುದಿಲ್ಲ. ಪಾರಮಾರ್ಥಿಕ ಸಂಗತಿಯನ್ನು ಈಗ ನಾವು ಹೇಳ್ತೇವೆ, ಅಹಂ ಅಂತ ಹೇಳ. ಪ್ರತಿಯೊಬ್ಬರೂ ಇದನ್ನು ಬಳಸ್ತಾರೆ. ಕನ್ನಡದಲ್ಲಿ ನಾನು ಅಂತ, ಅಹಂ ಅಂತ ಏನರ್ಥ? ನಾನು ಅಂದರೆ ಏನು ಅರ್ಥ ನಿಮಗೆ ಗೊತ್ತಿಲ್ವ? ನಾನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾನು ಒಂದೇ ಅಕ್ಷರ ಅಲ್ಲಿರೋದು, ನಕಾರ, ಒಂದು ದೀರ್ಘ ಮತ್ತೊಂದಕ್ಕೆ ಒಂದು ಒತ್ತು ಕೊಡುವುದು ಅಷ್ಟೇ. ನಾನು ಅಂತ ಅಲ್ಲಿರುವ ಅಕ್ಷರ ಒಂದೇ, ನಕಾರ. ನಾನು ಅಂತ ಹೇಳಿದರೆ, ನಾನು ಅಂದರೆ ನಮಗೆ ನಾನು ಅಂದರೆ ಏನು, ಅದರ ಅರ್ಥ ಹೇಳಿ ಅಂತ ಹೇಳಿದರೆ ಕೊನೆಗೆ ಬಂದು ನಿಲ್ಲೋದು ನಾನು ಅಂದರೆ ನಾನು ಮಾರಾಯರೆ ಅಂತ, ಬೇರೆ ಯಾವ ಅರ್ಥವೂ ಅಲ್ಲ. ನೀನಲ್ಲ ಅಂತ. ನಾನು ಅಂತ ಹೇಳಿದರೆ ನೀನಲ್ಲ, ನಾನು ಅಂದರೆ ನಾನು ಅಂತ. ಅಂದರೆ ನಾನು ಅಂತ ಹೇಳಿದರೆ ಮತ್ತೆ ನನ್ನನ್ನು ತೋರಿಸೋದು, ನಮಗೆ ಎದೆ ಮುಟ್ಟಿಕೊಂಡು ನಾನು ಅಂತ ಹೇಳಿದರೆ ಇದು ಅಂತ ಹೇಳೋದು. ಎಲ್ಲಿಂದ ಬಂತು ನಾನು ಎನ್ನುವ ಪದ, ಅದೇ ಅದಕ್ಕೆ ಅರ್ಥ, ಬೇರೆ ಅರ್ಥ ಅಲ್ಲ. ಆ ಅರ್ಥ ಬಿಟ್ಟು ಬೇರೆ ಅರ್ಥ ಹಚ್ಚಿದರೆ ಅದು ನಾನಲ್ಲ ಅಂತ ಹೇಳ್ತೇವೆ. ಅದು ನಾನಲ್ಲ. ನಾನು ಅಂದರೆ ನಾನೇ ಅಂತ. ಇದು ಕನ್ನಡದಲ್ಲಿಯೂ ಅಷ್ಟೇ, ಇಂಗ್ಲೀಷಿನಲ್ಲಿಯೂ ಅಷ್ಟೇ. ನಾನು ಎನ್ನುವ ಪದ ನಮಗೆ ನಾವು ಬಳಸತಕ್ಕ ಸರ್ವನಾಮ ಉಂಟಲ್ಲ, ಅದು ನಾನು ಆಗಿರ್ಬೋದು, ಮೀ, ಐ, ಅಹಂ ಆಗಿರ್ಬೋದು, ಯಾವುದು ಬೇಕಾದರೂ ಆಗಿರ್ಬೋದು. ಅದು ಎಲ್ಲದರ ಅರ್ಥ ಎಂಥದ್ದು ಅಂದರೆ ಅದು ನಾನು ಅಂತಲೇ, ಅದಕ್ಕೆ ಬೇರೆ ಅರ್ಥವೇ ಇಲ್ಲ. ಸಂಸ್ಕೃತದಲ್ಲಿ ಅಹಂ ಅಂತ. ಅಹಂ ಅಂದರೆ ಏನು? ನಾನು. ಅದು ಸರಿ, ಆದರೆ ಅಹಂ ಅಂದರೆ ಏನು? ಅಹಂ ಅಂತ ಹೇಳಿದರೆ ವರ್ಣಮಾಲೆ ಅಕಾರದಿಂದ ಪ್ರಾರಂಭ ಆಗಿ ಹಕಾರದ ತನಕ, ಆಮೇಲೆ ಕೊನೆಗೆ ಒಂದು ಅನುಸ್ವಾರ, ಅಹಂ. ಇಡೀ ಭಾಷೆ ಅಂತ ಹೇಳಿದರೆ ವರ್ಣಮಾಲೆ, ಅಕಾರದಿಂದ ಹಕಾರದ ವರೆಗಿರತಕ್ಕ ವರ್ಣಮಾಲೆ ಉಂಟಲ್ಲ, ಅದು ನಾನು. ಭಾಷೆ ಅಂದರೆ ನಾನು. ಅಹಂ ಅದಕ್ಕೊಂದು ಭಾಳ ಒಳ್ಳೆಯ ಇದು ನಿರ್ವಚನ ಮಾಡ್ತಾರೆ. ಏನು ಅಂತ ಕೇಳಿದರೆ, ಅಹೇಯತ್ವಾದ್ ಅಹಂ ನಾಮ. ಯಾವುದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲವೋ ಅದು ಅಹಂ. ಅಹೇಯತ್ವಾತ್, ಯಾವುದನ್ನು ಬಿಡಲಿಕ್ಕೆ ಸಾಧ್ಯ, ಉಳಿದ ಎಲ್ಲವನ್ನೂ ಬಿಡಲಿಕ್ಕಾಗ್ತದೆ. ನಾನು ಅನ್ನು ಮಾತ್ರ ಬಿಡಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆ ಸಾಧ್ಯ ಇಲ್ಲ ಅಂದರೆ ಬಿಟ್ಟವರು ಯಾರು ಅಂತ ಕೇಳಿದರೆ ನಾನು ಅಂತ ಹೇಳ್ತೇನೆ. ನೀವು ಎಲ್ಲವನ್ನು ಬಿಟ್ಟಿದ್ದೀರಲ್ಲ, ಸರ್ವಸಂಗ ಪರಿತ್ಯಾಗಿ, ಅದು ಯಾರು? ಎಲ್ಲವನ್ನು ಬಿಟ್ಟು ಹೋದರು. ಸರಿಯಪ್ಪ, ಅವ್ರ ಹತ್ರ ಕೇಳಿದರೆ ಅಲ್ಲ, ಎಲ್ಲವನ್ನೂ ಬಿಟ್ಟವರು ಯಾರು ಅಂತ ಕೇಳಿದರೆ ಅವರು ಹೇಳುವುದಾಗಿದ್ದರೆ ಅವರು ಹೇಳುವ ಉತ್ತರ ನಾನು ಅಂತ. ನಾನು ಅಲ್ಲಿ ಉಂಟು. ನಾನುವನ್ನು ಬಿಟ್ಟು ಯಾವುದನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ. ಉಳಿದ ಎಲ್ಲವನ್ನೂ ಬಿಟ್ಟು ತೋರಿಸಲಿಕ್ಕಾಗ್ತದೆ, ನಾನುವನ್ನು ಬಿಟ್ಟು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡದೆ ಇರಬೇಕಷ್ಟೆ, ಬೇರೆ ದಾರಿಯೇ ಇಲ್ಲ. ಆದುದರಿಂದ ಪದದ ಅರ್ಥ, ಒಂದು ಶಬ್ದದ ಅರ್ಥ ಯಾವುದು ಅಂತ ಕೇಳಿದರೆ ಆ ಶಬ್ದ ಎಲ್ಲಿಂದ ಬಂತು, ಆ ಮೂಲವೇ ಅದರ ಅರ್ಥ ಅಂತ. ಇದು ಗೊತ್ತಾಗುವುದು ಭಾಷಾಶಾಸ್ತ್ರಕ್ಕೆ ಯಾವ ಕಾಲಕ್ಕೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾಷಾಶಾಸ್ತ್ರಕ್ಕೆ ಅದಕ್ಕೆ ವ್ಯವಹಾರ ಮುಖ್ಯ. ಅದು ತಪ್ಪೇನೂ ಅಲ್ಲ. ಅಧ್ಯಾತ್ಮಕ್ಕೆ ವ್ಯವಹಾರ ಮುಖ್ಯ ಅಲ್ಲ ಅಂತಲ್ಲ. ಅಧ್ಯಾತ್ಮಕ್ಕೆ ಬೇಕಾದದ್ದೇನು ಅಂದರೆ ಶೋಧನಾತ್ಮಕವಾದ ಒಂದು ಜಿಜ್ಞಾಸೆ ಈ ಅಧ್ಯಾತ್ಮದಲ್ಲಿ ಯಾವಾಗಲೂ ಇರುವುದರಿಂದ ಅದಕ್ಕೆ ಸತ್ಯ ಬೇಕಾಗಿದೆ. ಸತ್ಯ ಬೇಕಾದದ್ದು ಅಧ್ಯಾತ್ಮಕ್ಕೆ ಮಾತ್ರ. ಅದಕ್ಕೆ ಸತ್ಯದ ಮುಂದೆ ಉಳಿದ ಯಾವುದೂ ಕೂಡ ಅದಕ್ಕೆ ಮುಖ್ಯವಲ್ಲ. ಆದುದರಿಂದ ಒಂದು ಪದ ಅದರ ಅರ್ಥ ಏನು ಅಂತ ಕೇಳಿದರೆ ಆ ಪದ ಎಲ್ಲಿಂದ ಬಂತು, ಯಾವ ಭಗವಂತನಿಂದ ಬಂತು, ಪ್ರಕೃತಿಯಿಂದ ಬಂತು, ಆ ಪ್ರಕೃತಿಯೇ ಅದಕ್ಕೆ ಅರ್ಥ. ಮತ್ತು ನಾವು ನಮ್ಮ ಉಪಯೋಗಕ್ಕೋಸ್ಕರ ಯಾವ ಅರ್ಥವನ್ನು ಬೇಕಾದರೂ ಕೊಟ್ಟುಕೊಳ್ಳುವ, ಅದಕ್ಕೆ ಎಲ್ಲ ಆಸ್ಪದ ಇದ್ದರೂ ಕೂಡ ನಿಜವಾದ ಅರ್ಥ ಅದೇ ಅಂತ. ಇದು ಜಿಜ್ಞಾಸೆ. ಇದು ಜಿಜ್ಞಾಸೆಯನ್ನು ಜಿಜ್ಞಾಸೆಗೆ ಒಳಪಡಿಸತಕ್ಕ ರೀತಿ. ಆದುದರಿಂದ ಆ ತಪ್ಪು ಕಲ್ಪನೆ ನಾವು ಬಿಡಬೇಕು. ಅಧ್ಯಾತ್ಮ ಅಂತ ಹೇಳಿದರೆ ವಿಚಾರ ಸಾಹಿತ್ಯ ಅಲ್ಲ, ಅದು ಬೌದ್ಧಿಕ ಸಾಹಿತ್ಯ ಅಲ್ಲ, ಅದು ತಾರ್ಕಿಕವಲ್ಲ, ಇತ್ಯಾದಿ ಇತ್ಯಾದಿ. ನಾವು ಏನು ನಮ್ಮ ನಂಬಿಕೆಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳು ಮಾತ್ರ ಅದರಲ್ಲಿ ಇದ್ದಾವೆ ಎನ್ನುವುದು ಬಹಳ ತಪ್ಪು ಕಲ್ಪನೆ. ಆದುದರಿಂದಲೇ ಜಿಜ್ಞಾಸ ಪ್ರಧಾನವಾಗಿರತಕ್ಕ, ಜಿಜ್ಞಾಸಾನಿಷ್ಠವಾಗಿರತಕ್ಕ ಅಧ್ಯಾತ್ಮ ವಾಂಗ್ಮಯಗಳು ಇದ್ದಾವೆ. ಅದು ಮಾತ್ರ ಅಲ್ಲ, ಮತ್ತು ಅನುಭವವಿಲ್ಲದೆ ಯಾವುದೂ ಇಲ್ಲ. ಹಾಗಾಗಿ ಉಪನಿಷತ್ತುಗಳಲ್ಲಿ ಜಿಜ್ಞಾಸೆಯೂ ಇದೆ, ಅನುಭವವೂ ಇದೆ. ಅನುಭವ ಮೊದಲು ಇದ್ದು ಅದನ್ನು ಜಿಜ್ಞಾಸೆ ಮಾಡುವುದಕ್ಕೆ ಬೇಕಾದ ರೀತಿಯಲ್ಲಿ ಆ ವಾಂಗ್ಮಯ ಪ್ರಕಟವಾಗಿದೆ. ಹಾಗಾಗಿ ಇವತ್ತು ನಾವು ನೋಡಬೇಕಾದ ಭಾಗವತ ಗ್ರಂಥ, ಇನ್ನು ಮುಂದಿನ 4 ವಾರಗಳಲ್ಲಿ, ಮುಂದಿನ 3 ವಾರಗಳಲ್ಲಿ ನೋಡಬೇಕಾದ ಭಾಗವತ ಗ್ರಂಥ ಅನುಭವ ಪ್ರಧಾನವಾದ ಸಾಹಿತ್ಯ, ವಾಂಗ್ಮಯ. ಅದರಲ್ಲಿ ಜಿಜ್ಞಾಸೆ ಇದೆ. ಇದು ಒಂದು ಸ್ಥೂಲವಾಗಿ ನಾನು ಹೇಳಿದ್ದು ಜಿಜ್ಞಾಸ ಪ್ರಧಾನವಾದದ್ದು ಮತ್ತೊಂದು ಅಂತ. ಯಾಕೆಂದರೆ ಹಾಗೆ ಭಾಳ ಸ್ಟ್ರಿಕ್ಟಾಗಿ, ಭಾಳ ಏರ್ ಟೈಟಾಗಿ ಅದು ಹೀಗೆ ಇದು ಹೀಗೆ ಅಂತ ವರ್ಣನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಜಿಜ್ಞಾಸೆಯೂ ಇದೆ, ಅನುಭವವೂ ಇದೆ, ಎರಡೂ ಒಟ್ಟಿಗೆ ಇರ್ತದೆ. ಆದರೆ ಕೆಲವು ವಿಶಿಷ್ಟವಾದ ಸಾಹಿತ್ಯಗಳಲ್ಲಿ ಜಿಜ್ಞಾಸೆಯು ಪ್ರಧಾನವಾಗಿರುತ್ತದೆ, ಮತ್ತು ಕೆಲವು ಸಾಹಿತ್ಯಗಳಲ್ಲಿ ಅನುಭವವು ಪ್ರಧಾನವಾಗಿರುತ್ತದೆ. ಎರಡೂ ಇರುತ್ತದೆ. ಭಾಗವತ ನಮ್ಮಲ್ಲಿ 3 ರೀತಿಯ ವಾಂಗ್ಮಯ ಇದೆ. ಒಂದು ಇತಿಹಾಸ, ಒಂದು ಕಾವ್ಯ, ಒಂದು ಪುರಾಣ ಅಂತ. ರಾಮಾಯಣವು ಕಾವ್ಯ, ಮಹಾಭಾರತವು ಇತಿಹಾಸ, ಭಾಗವತವು ಭಾಗವತ ಪುರಾಣ ಅಂತ 3 ರೀತಿ ಇದೆ. ಇದಕ್ಕೊಂದು ಕಥೆ ಇದೆ. ಈ ಭಾರತವನ್ನು ಬರೆದವರು, ಅಷ್ಟಾದಶ ಪುರಾಣಗಳನ್ನು ಬರೆದವರು, ಬ್ರಹ್ಮಸೂತ್ರವನ್ನು ಬರೆದವರು, ವೇದಗಳನ್ನು ವಿಂಗಡಿಸಿದವರು. ನಮ್ಮ ಶ್ರದ್ಧೆ ಎಂಥದ್ದು ಅಂತ ಕೇಳಿದರೆ ಅವರು ವ್ಯಾಸರು ಅಂತ. ವ್ಯಾಸ ಎನ್ನುವ ಪದಕ್ಕೆ ಅರ್ಥ ವಿಸ್ತಾರ ಅಂತ. ಬಹಳ ವಿಸ್ತಾರವಾದ ವಾಂಗ್ಮಯದ ಕೆಲಸವನ್ನು ಮಾಡಿದವರು ವೇದವ್ಯಾಸ. ಅದರ ಮೇಲೆ ಏನು ಹೇಳ್ತಾರೆ ಅಂದರೆ ಅದು ವೇದವ್ಯಾಸರು ಅಂತ ಒಬ್ಬರೇ ಅಲ್ಲ, ಅದು ವೇದವ್ಯಾಸ ಎನ್ನುವ ಪದ ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಅದು ಒಂದು ವಿದ್ವಾಂಸರ, ಒಂದು ತಪಸ್ವಿಗಳ ಒಂದು ಗುಂಪಿಗೆ, ಚಿಂತಕರ, ಮೇಧಾವಿಗಳ ಒಂದು ಗುಂಪಿಗೆ ವ್ಯಾಸ ಅಂತ ಹೆಸರು, ಇತ್ಯಾದಿ ಇತ್ಯಾದಿ ನಾನಾ ರೀತಿ ಹೇಳ್ತಾರೆ. ಅದು ಹೇಗೆ ಇದ್ದರೂ ಕೂಡ
18 ಪುರಾಣಗಳು ಅಂದರೆ ಇದು ಯಾಕೆ ಹೇಳ್ತಾರೆ ಅಂದರೆ ಇದು ಬಹಳ ಆಳವಾದ ಚಿಂತನೆಯನ್ನು ಮಾಡತಕ್ಕ, ಆಳವಾದ ಚಿಂತನೆಯನ್ನು ಬಯಸತಕ್ಕ ಒಂದು ಮನಸ್ಸಿನಿಂದ ಇದು ಎಲ್ಲ ಕೃತಿಗಳು ಕೂಡ ಬಂದಿವೆ, ಪ್ರಕಟವಾಗಿವೆ. ಆದುದರಿಂದ ಇದನ್ನು ಒಬ್ಬರೇ ಬರೆದರು ಅಂತ ಇವರು ಕೂಡ ಒಂದು ಮನಸ್ಸು ಅಂತ, ಅಂದರೆ ಸಾಮೂಹಿಕವಾಗಿ ಆಲೋಚನೆ ಮಾಡತಕ್ಕ, ಬಹಳ ಆಳವಾಗಿ ಆಲೋಚನೆ ಮಾಡತಕ್ಕ, ಜೀವನದ ರಹಸ್ಯ ಏನು ಎನ್ನುವುದನ್ನು ತಳಮಟ್ಟದಲ್ಲಿ ಇಳಿದು ನೋಡುವ ಸಾಮರ್ಥ್ಯ ಇರತಕ್ಕ ಮಂದಿ ಇದನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಹೆಸರು ವ್ಯಾಸರು ಅಂತಲೇ. ಇದು ಒಂದು. ವ್ಯಾಸರು ಎನ್ನುವ ವ್ಯಕ್ತಿ ಒಬ್ಬರೇ ಬರೆದಿದ್ದಾರೆ ಅಂತಲೂ ಒಂದು. ಮಹಾಭಾರತದಲ್ಲಿ ಒಂದು ಮಾತಿದೆ, ಏನಂದರೆ ಮಹಾಭಾರತದಂಥ ಲಕ್ಷ ಶ್ಲೋಕಾತ್ಮಕವಾಗಿರತಕ್ಕ, ಜಗತ್ತಿನಲ್ಲೇ ಕಂಡು ಕೇಳರಿಯದಷ್ಟು ವಿಸ್ತಾರ ಇರತಕ್ಕ, ಪರಮಾದ್ಭುತವಾದ ವಿಶ್ವಕೋಶ ಸದೃಶವಾಗಿರತಕ್ಕ ಒಂದು ಗ್ರಂಥವನ್ನು ಒಬ್ಬರು ಬರೆದಿದ್ದಾರೆ ಅಂತ ಕೇಳಿದರೆ ಇದನ್ನು ನಂಬಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಈಗ ಭಾರತೀಯರಿಗೆ ಕಷ್ಟ ಆಗಿದೆ. ಅದು ಮೊದಲು ಪ್ರದೇಶದವರಿಗೆ ಒಬ್ಬ ಮನುಷ್ಯ ಇದನ್ನು ಬರೆದ ಅಂತ ಹೇಳಲಿಕ್ಕೆ, ಇದನ್ನು ನಂಬಲಿಕ್ಕೆ ಸಾಧ್ಯ. ನಂಬುವುದು ಬೇಡ, ಸಮಾಜದಲ್ಲಿ ಉಂಟಲ್ಲ, ಆಗ ಗ್ರಂಥ ಉಂಟಲ್ಲ. 1,00,000 ಶ್ಲೋಕಾತ್ಮಕವಾದ ಬೃಹತ್ ಮಹಾಭಾರತ ಎನ್ನುವ ಗ್ರಂಥ ಉಂಟಲ್ಲ, ಅದನ್ನು ಯಾರಾದರೂ ಬರೆದಿರಬೇಕಲ್ಲ. 10 ಜನ ಸೇರಿಯೇ ಆಗಿ ಅದನ್ನು ಬರೆದಿದ್ದಾರೆ ಅಂತ ಆಗಿದ್ದರೂ ಕೂಡ ಅದೊಂದು ಅದ್ಭುತವಾಗಿರ್ತಕ್ಕ ಸಂಗತಿಯೇ ಅಲ್ವೋ. ಅದಕ್ಕೆ ಮಹಾಭಾರತದಲ್ಲಿ ಏನಂದರೆ ಅದನ್ನು ವೇದವ್ಯಾಸರೇ ಬರೆದದ್ದು. ವೇದವ್ಯಾಸರು ಸಾಕ್ಷಾತ್ ಭಗವಂತ ಅಂತ ಹೇಳಿಬಿಟ್ಟು, ಅಂದರೆ ಕೋಹ್ಯನ್ಯೋ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ದೇವರಲ್ಲದೇ ಇದ್ದರೆ ಮನುಷ್ಯ ಸಹಜವಾಗಿ ಈ ಮಹಾಭಾರತದಂಥ ಒಂದು ಗ್ರಂಥವನ್ನು, ಮನುಷ್ಯ ಸಹಜ ಸಾಮರ್ಥ್ಯ ಇದ್ದರೆ ಆ ಸಾಮರ್ಥ್ಯದಿಂದ ಇದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದೇನೋ ಅಸಾಧಾರಣವಾಗಿರತಕ್ಕ ಒಂದು ಸಾಮರ್ಥ್ಯದಿಂದ ಬರೆದದ್ದು ದೇವರೇ ಅಂತ ಅದೊಂದು ನಂಬಿಕೆ. ಅದಿರಲಿ, ಹಾಗೆ ಹಾನಿ ಇಲ್ಲ ಅದರಲ್ಲಿ. ಹೀಗೆ ಮಹಾಭಾರತವನ್ನು ಬರೆದವರು ವ್ಯಾಸರು. ಅಷ್ಟಾದಶ ಪುರಾಣಗಳನ್ನು ಬರೆದವರು ವ್ಯಾಸರು. 18 ಪುರಾಣಗಳನ್ನು ಬರೆದವರು ವ್ಯಾಸರು. ಮಹಾಭಾರತವನ್ನು ಬರೆದಾದ ಮೇಲೆ 17 ಪುರಾಣಗಳನ್ನು ಬರೆದಾದ ಮೇಲೆ ಕೊನೆಯದಾಗಿ ಅವರು ಬರೆದದ್ದು ಭಾಗವತ ಅಂತ. ಭಾಗವತದಲ್ಲಿಯೇ ಇದೆ ಉಕ್ತಿ. ಭಾಗವತವನ್ನು ಬರೀಬೇಕಾದ ಪ್ರಸಂಗ ವ್ಯಾಸರಿಗೆ ಏನು ಬಂತು ಅಂತ ಒಂದು ರೋಚಕವಾದ ಕಥೆ ಇದೆ. ರೋಚಕ ಅಂತ ಹೇಳಬಾರ್ದು, ಉದ್ವೇಗ ಅಂತ ಹೇಳಬೇಕು. ಒಂದು ಉದ್ವಿಗ್ನತೆ ಉಂಟಾಗತಕ್ಕಂಥ ಒಂದು ಕಥೆ ಇದೆ. ಆದರೆ ಎಷ್ಟೋ ಜನಕ್ಕೆ ಉದ್ವೇಗವೇ ರೋಚಕವಾದದ್ದರಿಂದ ನಾವು ಅದನ್ನು ರೋಚಕ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಸದ್ಯದ ಭಾಷೆಯಲ್ಲಿ. ಏನು ಅವರಿಗೆ ಮಹಾಭಾರತವನ್ನು ವ್ಯಾಸರು ಬರೆದರು. ಅದೊಂದು ಅದ್ಭುತವಾದ ಸೃಷ್ಟಿ. ಆದರೆ ಮಹಾಭಾರತವನ್ನು ಬರೆದ ಮೇಲೆ ವ್ಯಾಸರಿಗೆ ತಾನು ಹೇಳಬೇಕಾದ್ದನ್ನೆಲ್ಲ ಹೇಳಿ ಆಯಿತು, ಇನ್ನು ನಾನು ಹೇಳಬೇಕಾದ್ದು ಏನೂ ಇಲ್ಲ ಎನ್ನುವಂಥ ಒಂದು ಅಷ್ಟು ದೀರ್ಘವಾಗಿರ್ತಕ್ಕ, ಅಷ್ಟು ವಿಸ್ತಾರವಾಗಿರ್ತಕ್ಕ ಒಂದು ಗ್ರಂಥ. 1,00,000 ಶ್ಲೋಕ ಇದೆ. ನೀವು ಎಷ್ಟು ರೀತಿಯಲ್ಲಿ ಲೆಕ್ಕ ಮಾಡಿದರೂ ಕೂಡ ಹತ್ತಿರ 1,00,000 ಶ್ಲೋಕ ಇದೆ. ಪ್ರಕ್ಷಿಪ್ತ ಭಾಗಗಳನ್ನು ಕೆಲವನ್ನು ಸೇರಿಸಿದರೆ 1,00,000 ಶ್ಲೋಕಕ್ಕಿಂತ ಹೆಚ್ಚಾಗ್ತದೆ. ಇಷ್ಟು ಎಲ್ಲ ಬರೆದ ಮೇಲೆ ನಾನು ಹೇಳಬೇಕಾದ್ದೆಲ್ಲ ಹೇಳಿ ಆಯಿತು, ಇನ್ನು ಜಗತ್ತು ಅದನ್ನು ಹೇಗೆ ಬೇಕಾದರೂ ತೆಕ್ಕೊಳ್ಳಲಿ, ನಾನು ನನ್ನ ಕೆಲಸ ಮಾಡಿ ಆಯಿತು ಅಂತ ಒಂದು ನಿರಾಳತೆ ವ್ಯಾಸರಿಗೆ ಬರಬೇಕಿತ್ತೋ ಬೇಡವೋ. ಸಾಮಾನ್ಯವಾಗಿ ನನ್ನ ಕೆಲಸ ಆಯಿತು ಅಂತ, ಕೃತಕೃತ್ಯನಾದೆ ಅಂತ ಧನ್ಯತೆ ಬಂತು ನನಗೆ, ಬೇರೆ ಯಾರೂ ಹೇಳಿ ಅಲ್ಲ, ಪ್ರಶಸ್ತಿ ಸಿಕ್ಕಿ ಅಲ್ಲ, ಮತ್ತು ನಾನು ಬರೆದಾಯಿತು, ನಾನು ಹೇಳಬೇಕಾದ ಹೇಳಿ ಆಯಿತು, ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮೈ ವರ್ಕ್ ಇಸ್ ಡನ್ ಅಂತ, ಡನ್ ಅವೇ. ಇದು ಈ ರೀತಿಯ ಒಂದು ನಿರಾಳತೆ, ಒಂದು ಸಂತೋಷ, ಒಂದು ನೆಮ್ಮದಿ, ಒಂದು ಹಾಯಿ ಅಂತ ಹೇಳುವ ಒಂದು ಮನಸ್ಸು ವ್ಯಾಸರಿಗೆ ಉಂಟಾಗಬೇಕಾಗಿತ್ತು ನಮ್ಮ ಅರ್ಥದಲ್ಲಿ. ಅದರ ಬದಲಿಗೆ ಅದು ಉಂಟಾಗಲಿಲ್ಲ. ಅದರ ಬದಲಿಗೆ ಅವರಿಗೆ ವಿಷಾದ ಕಾಡುತ್ತಾ ಇತ್ತು ಅಂತ ಭಾಗವತದಲ್ಲಿ ಪೀಠಿಕೆ ಇದೆ. ಮಹಾಭಾರತ ಬರೆದ ಮೇಲೆ ವಿಷಾದ ಕಾಡಿತು ಅಂತ. ಇದು ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿ. ಒಂದು ರೀತಿಯಲ್ಲಿ ಆಶ್ಚರ್ಯ ಇಲ್ಲ. ಯಾಕೆ ಆಶ್ಚರ್ಯ ಇಲ್ಲ ಅಂದರೆ, ನೀವು ಮಹಾಭಾರತವನ್ನು ಓದಿದರೆ, ಒಂದು ಮಾತು ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಸದ್ಯಕ್ಕೆ ಯಾರೂ ಅದನ್ನು ಓದಿಲ್ಲ.
ಓದಿದರೆ ನಾನು ಹೇಳಿದ್ದೆ, ಆ ಮಾತಿಗೆ ನಾನು ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳಿದ್ದೆ ಅಷ್ಟೆ. ಹೆಚ್ಚಿನವರು ಅದನ್ನು ಓದಿಲ್ಲ. ಆಯಿತು, ನೀವು ಅದನ್ನು ಓದಿದರೆ ಅದಕ್ಕೆ ಬೇಕಾದ ಎಲ್ಲ ಸಂಗತಿಗಳು ಈಗ ಉಂಟು. ಬೇಕು ಅಂತ ಇದ್ದರೆ, ಆಸಕ್ತಿ ಇದ್ದರೆ ಓದಲಿಕ್ಕೆ ಆಗ್ತದೆ. ಓದಿದರೆ ಅಖಂಡವಾಗಿ ಇಡೀ ಮಹಾಭಾರತವನ್ನು ಹಠ ಹಿಡಿದು ಓದಿದರೆ ಏನಾಗ್ತದೆ? ನಿಜವಾಗಿ ಹೇಳ್ತೇನೆ, ತಲೆ ಬಿಸಿ ಆಗ್ತದೆ. ತಲೆ ಬಿಸಿ ಆಗ್ತದೆ ಅಂದರೆ ಇದು ಏನು ಅಂತ ಇದೇನು ಅದರ ರಹಸ್ಯ ಸಿಕ್ಕುವುದಿಲ್ಲ, ಅದರ ಗುಟ್ಟು ಸಿಕ್ಕುವುದಿಲ್ಲ, ಹೊಲಬಾಗುವುದಿಲ್ಲ. ಎಂಥ ಕಥೆ ಇದು! ಯಾರು ಹೇಳಿದರೂ ಕೇಳದೆ, ಹೀಗೆ ಮಾಡಿದರೆ ಹೀಗಾಗ್ತದೆ, ಹೀಗೆ ಮಾಡಬೇಡ, ಸರ್ವನಾಶ ಆಗ್ತದೆ, ಸರ್ವನಾಶಕ್ಕೆ ದಾರಿಯಾಗಬೇಡ. ನಿನ್ನ ಹಾಗೆ ಪ್ರತಿಯೊಬ್ಬರೂ ಕೂಡ ಜೀವಿಗಳು, ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ. ಸುಮ್ಮನೆ ಹೀಗೆ ಮಾಡಬೇಡ. ಒಂದು ಛಲ, ಒಂದು ಹಠ. ಆದರೆ ಸತ್ಯ ಎನ್ನುವುದು ನಮ್ಮ ಅಹಂಕಾರಕ್ಕಿಂತ ದೊಡ್ಡದು. ನಮ್ಮ ಅಹಂಕಾರವನ್ನು ಸತ್ಯದ ಮೇಲೆ ಹಾಕಬಾರದು. ಆದ್ದರಿಂದ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿ ವಿನಯದಿಂದ ಸತ್ಯ ನಮಗಿಂತ ದೊಡ್ಡದು ಎನ್ನುವ ಒಂದು ಭಾವದಿಂದ ಜೀವನ ಮಾಡು. ಸುಮ್ಮನೆ ಯಾಕೆ ಈ ಕುರುಕ್ಷೇತ್ರ, ಈ ರಕ್ತಪಾತ ಅಂತ ಎಷ್ಟು ಜನ ಕೌರವನಿಗೆ ಹೇಳಿದ್ದಾರೆ. ಬುದ್ಧಿವಾದ ಕಡಿಮೆಯಾಗಿ, ಬುದ್ಧಿ ಹೇಳುವುದು ಕಮ್ಮಿಯಾಗಿ ಮಹಾಭಾರತ ಉಂಟಾದದ್ದಲ್ಲ. ಬುದ್ಧಿ ಹೇಳುವುದು ಜಾಸ್ತಿ ಆಗಿದೆ, ಧಾರಾಳ ಹೇಳಿದ್ದಾರೆ. ಯಾರು ಹೇಳಿದರೂ ಇವನು ಕೇಳಲಿಲ್ಲ. ಕೇಳುವ ಜಾತಿ ಅಲ್ಲ ಅದು. ಕೇಳದೇ ಇದ್ದದ್ರಿಂದ ಯಾರಿಗೂ ಕೂಡ ಕೇಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಬ್ಬ ಮನುಷ್ಯನನ್ನು, ದುರ್ಯೋಧನನನ್ನು ಹೇಳುವಂತೆ ತಾನು ಹೇಳುವಂತೆ ಕೇಳುವ ಹಾಗೆ ನಿಯಾಮಕ ಮಾಡ್ತಿದ್ರೆ ಮಹಾಭಾರತವೇ ಆಗ್ತಿರಲಿಲ್ಲ. ಯಾರಿಗೂ ಸಾಧ್ಯ ಆಗಲಿಲ್ಲ. ಕೃಷ್ಣನಿಗೆ ಸಾಧ್ಯ ಆಗಲಿಲ್ಲ, ಬಿಡಿ. ಭೀಷ್ಮನಿಗೆ ಸಾಧ್ಯ ಆಗಲಿಲ್ಲ, ಇಬ್ಬರು ಸಾಕು. ಮತ್ತು ಉಳಿದವರದಲ್ಲಿ ಬಿಡುವ ಚುಂಗುಡಿ ಅದು. ಕೃಷ್ಣನಿಗೂ ಸಾಧ್ಯ ಆಗಲಿಲ್ಲ, ಭೀಷ್ಮನಿಗೂ ಸಾಧ್ಯ ಆಗಲಿಲ್ಲ, ಯಾರಿಗೂ ಸಾಧ್ಯ ಆಗಲಿಲ್ಲ. ಇನ್ನೇನು ಕತೆ? ಹಾಗಾದರೆ ಇಷ್ಟು ಬುದ್ಧಿವಂತರಿದ್ದು, ಇಷ್ಟು ಜ್ಞಾನಿಗಳಿದ್ದು, ಇವರೆಲ್ಲ ಓತಪ್ರೋತವಾಗಿ ಪ್ರವಚನ ಮಾಡ್ತಾ ಇದ್ದು, ಯಾರು ಇವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ, ಏನು ಕತೆ ಅಂತ ಕೇಳಿದರೆ ಏನು ಹೇಳೋದು? ಇದು ಈ ಪ್ರಶ್ನೆ ಮಹಾಭಾರತವನ್ನು ಬರೆದ ಮೇಲೆ, ಮಹಾಭಾರತವನ್ನು ಬರಿತಾ ಇದ್ದಾಗಲೇ ಮಹಾಭಾರತದ ಕೊನೆಯಲ್ಲಿ ವ್ಯಾಸರು ಒಂದು ಮಾತಾಡ್ತಾರೆ, ಒಂದು ಮಾತು ಹೇಳಿದ್ದಾರೆ. ಭಾರತ ಸಾವಿತ್ರಿ ಅಂತ ಒಂದು ಭಾಗ ಇದೆ. ಆ ಭಾಗದಲ್ಲಿ ಹೇಳ್ತಾರೆ, ನನಗೆ ಒಂದು ವ್ಯಥೆ ಇದೆ. ಇದು ಮಹಾಭಾರತದಲ್ಲೇ ಇದೆ, ಭಾಗವತದ್ದು. ಮತ್ತೆ ಅದೇನು ಅಂತ ಕೇಳಿದರೆ, ಧರ್ಮ ಏನು, ಯಾರೂ ಊರ್ಧ್ವಬಾಹು, ಕೈ ಎತ್ತಿ ಹೇಳ್ತಾ ಇದ್ದೇನೆ, ಸಾರ್ತಾ ಇದ್ದೇನೆ ಅಂತ ಅರ್ಥ. ಹೇಳುವುದಲ್ಲ, ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ಉದ್ಘೋಷ ಮಾಡ್ತಾ ಇದ್ದೇನೆ, ಪಿಸು ಮಾತಲ್ಲ, ಹೇಳ್ತಾ ಇದ್ದೇನೆ. ಅಂದರೆ ಕೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಊರ್ಧ್ವಬಾಹು ವಿರೋಮ್ಯೇಶ ನಚ ಕಶ್ಚಿತ್ ಶೃಣೋತಿ ಮಾಂ. ಒಬ್ಬನೇ ಒಬ್ಬ ಮನುಷ್ಯ ನನ್ನ ಮಾತು ಕೇಳುವ, ಕಶ್ಚಿತ್, ಒಬ್ಬನೇ ಒಬ್ಬ ಮನುಷ್ಯ ನನ್ನ ಮಾತು ಕೇಳುವವನಿಲ್ಲ. ಮಾತೇನು? ಕೇಳಬೇಕಾದ ಮಾತೇನು? ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಧರ್ಮದ ಅರ್ಥಕಾಮಗಳನ್ನು ಬಿಟ್ಟುಬಿಡಿ, ಅರ್ಥಕಾಮಗಳನ್ನು ಬಿಡಿ ಅಂತ ಯಾರೂ ಹೇಳಲಿಲ್ಲ, ಯಾರೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥರು ಅರ್ಥಕಾಮಗಳನ್ನು ಉಪಾಸನೆ ಮಾಡಲೇಬೇಕು, ಅರ್ಥ ಸಂಪಾದನೆ ಮಾಡಲೇಬೇಕು. ಕಾಮ ಎನ್ನುವುದು ನೈಸರ್ಗಿಕವಾಗಿರತಕ್ಕ ಸಂಗತಿ, ಅದನ್ನು ಭೋಗಿಸಲೇಬೇಕು. ಆದರೆ ಧರ್ಮಾತ್ ಅರ್ಥಶ್ಚ ಕಾಮಶ್ಚ, ಧರ್ಮದ ದಾರಿಯಲ್ಲಿ ನಡೆಯುತ್ತಲೇ ಧರ್ಮವನ್ನು ಬಿಡದೆ, ಧರ್ಮ ಅಂದರೆ ನಾವು ಮಾಡಿಕೊಂಡ ಅರ್ಥ ಅಲ್ಲ, ಧರ್ಮ ಅಂದರೆ ಜೀವನದ ಆಳವಾಗಿರತಕ್ಕ ರಹಸ್ಯ ಅಂತ. ಧರ್ಮದ ದಾರಿಯಲ್ಲಿಯೇ ನಮಗೆ ಅತ್ಯಂತ ಪ್ರಿಯವಾಗಿರತಕ್ಕ ಅರ್ಥಕಾಮಗಳನ್ನು ಸಾಧಿಸುವುದಕ್ಕೆ ಸಾಧ್ಯ ಇದ್ದಾಗ ಧರ್ಮವನ್ನು ಎಲ್ಲಿಯವರೆಗೆ ಸಾಧ್ಯ ಇದೆ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಭಗವಂತ ಅಂತ ಕೀರ್ತಿಸಲ್ಪಟ್ಟ ಕೃಷ್ಣನ ಮಾತು ಮಹಾಭಾರತದಲ್ಲಿ ಸೇರಿರದಂತಹ ಭಗವದ್ಗೀತೆಯಲ್ಲಿದೆ. ಕೃಷ್ಣ ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಅಂತ. ತಾನು ಏನಾಗಿದ್ದೇನೆ ಅಂತ ಕೃಷ್ಣ ಎಲ್ಲ ಕಡೆಯಲ್ಲಿಯೂ ತಾನು ಏನಾಗಿದ್ದೇನೆ, ತಾನು ಏನಾಗಿ ಇದ್ದೇನೆ ಅಂತ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸುವ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ. ನಾನು ಎಲ್ಲ ಕಡೆ ಕಾಮವಾಗಿದ್ದೇನೆ. ಕಾಮ ಅಂದರೆ ಕಾಮನೆ, ಕಾಮ ಅಂದರೆ ಬಯಕೆ, ಕಾಮ ಅಂದರೆ
ಬೇಕೆನ್ನುವ ಇಚ್ಛೆ. ನಾನು ಕಾಮವಾಗಿದ್ದೇನೆ. ಕಾಮ ಅಂದರೆ ಸಂಕಲ್ಪ, ಕಾಮ ಅಂದರೆ ಇಚ್ಛೆ. ನಾನು ಇಚ್ಛೆಯಾಗಿದ್ದೇನೆ, ಬಯಕೆಯಾಗಿದ್ದೇನೆ. ಯಾವ ರೀತಿದ್ದು? ಧರ್ಮಕ್ಕೆ ಅವಿರುದ್ಧವಾದದ್ದು ಅಂತ. ಧರ್ಮ ಅವಿರುದ್ಧವಾದ, ಧರ್ಮ ವಿರುದ್ಧವಲ್ಲದ ಕಾಮವೇ ನಾನಾಗಿದ್ದೇನೆ ಅಂತ ಧರ್ಮ ವಿರುದ್ಧವಾದ ಕಾಮವನ್ನು ನಾವು ಉಪಾಸನೆ ಮಾಡಿದರೆ ಅದು ಕೃಷ್ಣನಿಗೆ ಸಲ್ಲತಕ್ಕ ಸಂಗತಿ ಅಂತ ಅದರ ಅರ್ಥ. ಇಷ್ಟು ಚೆನ್ನಾಗಿ ನಮಗೆ ಬೇಕಾದದ್ದನ್ನೇ ಧರ್ಮಕ್ಕೆ ಸಮ್ಮುಖವಾಗಿ, ಧರ್ಮಸಮ್ಮತವಾಗಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಕೈ ಎತ್ತಿ ಸಾರಿ ಸಾರಿ ಹೇಳಿದರೂ ಕೂಡ ಒಬ್ಬ ಮನುಷ್ಯ ಕೇಳುವುದಿಲ್ಲವಲ್ಲ ಅಂತ ವ್ಯಾಸರ ಏನು ಹೇಳಬೇಕು, ಅಳು, ವ್ಯಾಸರ ಆಕ್ರಂದನ, ವ್ಯಾಸರ ಗೋಳೋದು. ಅದು ಮಹಾಭಾರತದ ಕೊನೆಯಲ್ಲಿದೆ. ಯಾಕೆ ಅಂದರೆ ಇಡೀ ಮಹಾಭಾರತದಲ್ಲಿ ಯಾರೂ ಯಾರ ಮಾತನ್ನು ಕೇಳಲೇ ಇಲ್ಲ. ಯಾರ ಮಾತನ್ನು ಯಾರೂ ಕೇಳದೇ ಇದ್ದದ್ದೇ ಒಂದು ಭಯಾನಕವಾದ ಕಥನವನ್ನು 18 ಪರ್ವಗಳಲ್ಲಿ ವ್ಯಾಸರು ಮಾಡಿ ಕೊನೆಗೆ ಈ ಮಹಾಭಾರತ ರಚನೆಯ ಪ್ರಭಾವಕ್ಕೆ ತಾನೇ ಒಳಗಾಗಿ, ತಾನು ಮಾಡಿದ ಮಹಾಭಾರತ ರಚನೆಯ ಪ್ರಭಾವಕ್ಕೆ ತನ್ನ ಮನಸ್ಸೇ ಒಳಗಾಗಿ ಕೊನೆಗೆ ಹೇಳಿದರು ಏನಂದರೆ, ಇದು ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ ಅಂತ. ಏನು ಹೇಳ್ತಾ ಇದ್ದೇನೆ ನಾನು ಅಂದರೆ, ವ್ಯಾಸರಿಗೆ ಮಹಾಭಾರತದಂಥ ಒಂದು ಕೃತಿಯನ್ನು ಬರೆದ ಮೇಲೆ, ಸ್ವಾಭಾವಿಕವಾಗಿ ನಾವು ಒಂದು ಕೃತಿಯನ್ನು ಬರೆದಾದ ಮೇಲೆ ನಮಗೆ ಮನುಷ್ಯ ಸಹಜವಾಗಿ ಉಂಟಾಗತಕ್ಕ ನನ್ನ ಕೆಲಸ ಮಾಡಿದೆ ನಾನು ಎನ್ನುವ ಒಂದು ನಿರಾಳತೆ ಉಂಟಲ್ಲ, ಅದು ವೇದವ್ಯಾಸರಿಗೆ ಉಂಟಾಗಲಿಲ್ಲ. ಇತಿಹಾಸವನ್ನು, ಮಹಾಭಾರತವು ಇತಿಹಾಸವನ್ನು ವಸ್ತುನಿಷ್ಠವಾಗಿ ನೋಡಿದರೆ, ವಸ್ತುನಿಷ್ಠವಾಗಿ ಬರೆದರೆ ನೆಮ್ಮದಿ ಉಂಟಾಗುವುದು ಕಷ್ಟ. ಯಾಕೆಂದರೆ ಇತಿಹಾಸ ಹಾಗಿದೆ. ಹಾಗಾಗಿ ಮಹಾಭಾರತವನ್ನು ಬರೆದ ಮೇಲೆ ವ್ಯಾಸರು ತಲೆ ಮೇಲೆ ಕೈ ಇಟ್ಟುಕೊಂಡು ತಮ್ಮ ಆಶ್ರಮದಲ್ಲಿ ಕೂತಿದ್ದರಂತೆ. ನೆಮ್ಮದಿ ಉಂಟಾಗಬೇಕಾಗಿತ್ತು. ಅದರ ಬದಲಿಗೆ ಮಹಾಭಾರತವನ್ನು ಬರೆದು ದುಃಖ ಉಂಟಾಯಿತು. ಅರ್ಜುನನಿಗೆ ವಿಷಾದ ಉಂಟಾಯಿತಲ್ಲ, ಹಾಗೆ ಒಂದು ರೀತಿಯ ವಿಷಾದದಲ್ಲಿ ಸ್ವಯಂ ವ್ಯಾಸರು ಈಗ ಈ ಘಟನೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಾಹಿತ್ಯಿಕವಾಗಿ ತುಂಬ ಚೆನ್ನಾಗಿದೆ, ಮನೋವೈಜ್ಞಾನಿಕವಾಗಿ ತುಂಬ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಂದರೆ ಒಂದು ರಕ್ತಪಾತದ ಕಥೆ, ಗೋಳಿನ ಒಂದು ಕಥೆ, ಒಂದು ಆಕ್ರಂದನದ ಕಥೆ, ಸ್ತ್ರೀಯರ ಆಕ್ರಂದನ, ಇದು ಏನು ಕಥೆ ಇದು? ಈ ಕಥೆ ಬರೆದ ಮೇಲೆ ನಾನು ಕಥೆ ಬರೆದಾಯಿತು, ಇನ್ನೇನು ಬೇಕಾದರೆ ಆಗಲಿ ಎನ್ನುವ ಒಂದು ನಿರಾಳತೆಯನ್ನು ಸಂವೇದನಾ ಶೂನ್ಯರಾದವರು ಮಾತ್ರ ಪಡೆದುಕೊಳ್ಳಬಹುದಲ್ಲದೆ ಸಂವೇದನಾಶೀಲರಾದವರು ನಿರಾಳತೆಯನ್ನು ಪಡೆದುಕೊಳ್ಳುವುದು ಕಷ್ಟ. ಸಂವೇದನಾಶೀಲರಾದದ್ದರಿಂದಲೇ ಮಹಾಭಾರತದಂಥ ಕಥೆಯನ್ನು ಜನ ಓದಿ ತಾವು ಜೀವನದಲ್ಲಿ ಯಾವ ರೀತಿ ನಡಿಬೇಕು ಎನ್ನುವಂಥ ತಿಳುವಳಿಕೆಯನ್ನು ಪಡೆಯಲಿ ಅಂತ ಅವರು ಬರೆದದ್ದು. ಆದರೆ ಕಥೆಯ ಪ್ರಭಾವ ಅವರ ಮೇಲೆ ಬಿದ್ದು ಅವರ ನೆಮ್ಮದಿಯೇ ಕೆಟ್ಟು ವಿಚಿತ್ರವಾದ ಒಂದು ಭಾವದ ಆಂದೋಲನದಲ್ಲಿ ವ್ಯಾಸರು ಇದ್ದರಂತೆ. ಶಾಸ್ತ್ರಕಾರರು ಅಂತ ಹೇಳ್ತಾರೆ ಅಂದರೆ, ವೇದವ್ಯಾಸರಿಗೆ ಹೀಗೆ ಆಯಿತು ಅಂತ ಹೇಳಿದರೆ ಅವರಿಗೆ ನಂಬಲಿಕ್ಕೆ ಯಾರಿಗೆ? ಶಾಸ್ತ್ರಕಾರರಿಗೆ ಕಷ್ಟ. ಸ್ವಯಂ ವೇದವ್ಯಾಸರು ದೇವರಲ್ವ. ಕೋಶನ್ಯೋ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಇದೆ. ದೇವರಿಗೆ ಇದೊಂದು ಹೀಗುಂಟ? ನಾರದರ ಹತ್ರ ಮಾತಾಡಿ ಅವರಿಗೆ ಸಮಾಧಾನ ಬೇಕಾಗಿದೆಯಾ? ಹಾಗಾದರೆ ಒಂದು ನಾಟಕ ಅಂತ, ಹಾಗಾದರೆ ಇದು ಒಂದು ನಾಟಕ ಅಂತ ಒಂದು ಮಾಡ್ತಾರೆ. ಅಂದರೆ ವೇದವ್ಯಾಸರಿಗೆ ತಲೆಬಿಸಿ ಆಯಿತು. ತಾನೇ ಬರೆದ ಮಹಾಭಾರತದ ಪ್ರಭಾವಕ್ಕೆ ತಾನೇ ಒಳಗಾಗಿ ಅವರಿಗೆ ಮನಸ್ಸಿನ ನೆಮ್ಮದಿ ಹೋಯಿತು ಅಂತ ಹೇಳಿದರೆ, ಆ ಮಾತನ್ನು ಸಂವೇದನಾಶೀಲವಾಗಿ ತೆಗೆದುಕೊಳ್ಳುವುದಕ್ಕೆ ಶಾಸ್ತ್ರಕಾರರಿಗೆ ಕಷ್ಟ ಆಗಿದೆ. ದೇವರಿಗೆ ನಾವು ಅಪಚಾರ ಮಾಡಿದೆ ಹಾಗೆ ಆಗುವುದಿಲ್ಲವೋ ಅಂತ ಒಂದು ಭಾವನೆ ಇವರಿಗೆ ಬರುವುದು ಕಷ್ಟ ಇದೆ. ಇದೆಲ್ಲ ಆದರೆ ದೇವರಿಗೆ ನಾಟಕ ಮಾಡಿ ಗೊತ್ತಿಲ್ಲಲ್ಲ. ದೇವರು ಏನು ಮಾಡಿದರೂ ಕೂಡ ಅದು ಖುದ್ದು ದೇವರು ಬೈ ಪ್ರಾಕ್ಸಿ ಅಲ್ಲ.
ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತಾರೆ, ಉಪನಿಷತ್ತು ಹೇಳ್ತದೆ. ಎಲ್ಲ ಕಡೆ ಇದ್ದಾನೆ ಅಂತ. ಅದು ಜಿಜ್ಞಾಸೆ ಅಲ್ಲ, ಅದು ಅನುಭವ. ಆಮೇಲೆ ಜಿಜ್ಞಾಸೆ, ಎಲ್ಲ ಕಡೆ ದೇವರಿದ್ದಾನೆ ಅಂತ. ಎಲ್ಲ ಕಡೆ ದೇವರಿದ್ದಾನೆ ಹೇಗೆ? ಅವನು ತನ್ನ ಪರವಾಗಿ ಮತ್ತೊಬ್ಬರನ್ನು ಇಟ್ಟು ಅವನು ಎಲ್ಲ ಕಡೆ ಅಲ್ಲ ಇರುವುದು, ಖುದ್ದು ಹಾಜರಿ. ದೇವರು ಎಲ್ಲ ಕಡೆ ಇದ್ದಾನೆ ಅಂದರೆ ವೈಕುಂಠದಲ್ಲಿ ದೇವರು ಇದ್ದಾನೆ ಅಂತ ನೀವು ನಂಬಿದರೆ, ವೈಕುಂಠದಲ್ಲಿ ದೇವರು ಹೇಗೆ ಇದ್ದಾನೆಯೋ ವೈಕುಂಠವಲ್ಲದ ಜಾಗೆಯಲ್ಲಿಯೂ ದೇವರಿದ್ದಾನೆ. ದೇವರು ಎಲ್ಲ ಕಡೆ ಇದ್ದಾನೆ ಅಂದರೆ ಅದು ಎಲ್ಲ ಕಡೆಯೂ ವೈಕುಂಠವೇ. ಖುದ್ದು ಹಾಜರಿ, ಪರ್ಸನಲ್. ಆದುದರಿಂದ ಪ್ರಾಕ್ಸಿ, ಮತ್ತೊಬ್ಬರ ಮೂಲಕ ಅಲ್ಲ. ದೇವರಿಗೆ ನಾಟಕ ಮಾಡಿ ಗೊತ್ತಿಲ್ಲ. ಆದುದರಿಂದ ವ್ಯಾಸರಿಗೆ, ನಾವು ಯಾರನ್ನು ದೇವರು ಅಂತ ಹೇಳ್ತೇವೆ ಅಂತಹ ವ್ಯಾಸರಿಗೆ ಮಹಾಭಾರತವನ್ನು ಬರೆದು ಅವರಿಗೆ ಲೋಕ ಯಾಕೆ ಹೀಗೆ ಇದೆ ಅಂತ, ದೇವರ ಹಾಗೆ ಲೋಕದ ಕುರಿತು ದುಃಖಾನುಭವ ಮಾಡಿಕೊಳ್ಳುವುದಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ನಮಗೆ ನಮ್ಮ ದುಃಖ ಮಾತ್ರ, ನಮ್ಮ ದುಃಖವೇ ನಮಗೆ ಜಗತ್ತಿನ ದುಃಖಕ್ಕಿಂತ ಹೆಚ್ಚು. ದೇವರಿಗೆ ನಿಜವಾಗಿ ಜಗತ್ತಿನ ದುಃಖ, ಲೋಕದ ದುಃಖ ತಾಗುವುದು ದೇವರಿಗೆ, ದೇವರಂಥವರಿಗೆ ಮಾತ್ರ. ಹಾಗಾಗಿ ವ್ಯಾಸರಿಗೆ ದುಃಖ ಆಯಿತು ಅಂತ ಹೇಳಿದರೆ ಶಾಸ್ತ್ರಕಾರರಿಗೆ ಸ್ವಲ್ಪ ಗೊಂದಲ ಆಗಿ ವ್ಯಾಸರಿಗೆ ದುಃಖ ಆಯಿತು ಅಂತ ಹೇಳಬಾರ್ದು, ಅದು ತಪ್ಪರ್ಥ ಆಗ್ತದೆ. ಆದ್ದರಿಂದ ವ್ಯಾಸರಿಗೆ ದುಃಖ ಆದದ್ದಲ್ಲ. ಹಾಗೆ ಮತ್ತೆ ಹಾಗೆ ಉಂಟಲ್ಲ, ಭಾಗವತದಲ್ಲಿ ಉಂಟಲ್ಲ, ವ್ಯಾಸರಿಗೆ ದುಃಖ ಆಯಿತು ಅಂತ ಉಂಟಲ್ಲ, ಅದೊಂದು ನಾಟಕ ಅಂತ ಹೇಳಿ ಅಂತ ಇದೆಲ್ಲ ಇವರು ನಮಗೆ ಕಲಿಸೋದು. ಅದು ಹಾಗಲ್ಲ. ವ್ಯಾಸರಿಗೆ ದುಃಖ ಆದದ್ದಂದರೆ ದುಃಖವಾದದ್ದು. ಅವರಿಗೆ ದುಃಖ ಆಯಿತು, ಅವರಿಗೆ ದುಃಖಾನುಭವ ಸಾಮರ್ಥ್ಯ ಇದೆ. ಲೋಕದ ದುಃಖವನ್ನು ತನ್ನ ದುಃಖವೆಂದು ಅನುಭವಿಸತಕ್ಕ ಸಾಮರ್ಥ್ಯ, ಸಂವೇದನಾಶೀಲತೆ ವ್ಯಾಸರಿಗೆ ಇದೆ. ಹಾಗಿದ್ದದ್ರಿಂದಲೇ ಇಷ್ಟೆಲ್ಲ ವಾಂಗ್ಮಯ ವ್ಯಾಸರಿಂದ ಬಂತು. ಅದಾಯ್ತಲ್ಲ. ಇವರು ಇಷ್ಟು ದುಃಖದಲ್ಲಿದ್ದಾಗ ಏನು ಕಥೆ ಈ ಜಗತ್ತಿನದ್ದು, ಇದರ ಉದ್ಧಾರ ಹೇಗೆ ಅಂತ ಇದ್ದಾಗ ನಾರದರು ಅಲ್ಲಿಗೆ ಬಂದ್ರಂತೆ. ನಾರದರು ಬಂದು ನಾರದರ ಹತ್ರ ಇವರು ಅವರಿಗೆ ಸತ್ಕಾರ ಮಾಡಿದರು. ಸತ್ಕಾರ ಎಲ್ಲ ಮಾಡಿ, ಹೀಗೊಂದು ಸಮಸ್ಯೆ ಆಗಿದೆ. ಅವರು ಕೇಳಿದ್ರಂತೆ, ನಿಮ್ಮ ಮುಖ ಏನು ಯಾವತ್ತಿನ ಹಾಗೆ ಇಲ್ಲ, ನೀವು ಹೀಗಿರಬೇಕಾದದ್ದಲ್ಲ, ನಿಮಗೇನಾಗಿದೆ, ಏನೋ ವಿಷಾದ ಇದೆ, ಡಿಪ್ರೆಷನ್, ರೆಸ್ಪಾಂಡೆನ್ಸಿ ಏನಿದೆ. ಅದಕ್ಕೆ ಅವ್ರು ಹೇಳಿದ್ರು, ಹೀಗೆ ಎಲ್ಲ ಮಾಡಿದೆ, ಎಲ್ಲ ಮಾಡಿದ್ದು ಹೌದು, ಏನು ಮಾಡಿದ್ರಿಂದ ನಮಗೆ ಆ ಕೃತಕೃತ್ಯತೆ ಉಂಟಾಗೋದ್ರ ಬದಲಿಗೆ ಏನೋ ಒಂದು ಕೊರತೆ ನನ್ನನ್ನು ಕಾಡ್ತಾ ಇದೆ. ನಿಜವಾಗಿ ಹೇಳಬೇಕಾದ್ದನ್ನ ಕಡೆಗೆ ಹೇಳಲಿಲ್ವೋ ಏನೋ. ಲೋಕದ ಕಥೆಯನ್ನು ಲೋಕಕ್ಕೆ ಹೇಳಿದೆ, ಇತಿಹಾಸದ ಕಥೆಯನ್ನು ಇತಿಹಾಸಕ್ಕೆ ಅರ್ಪಿಸಿದೆ. ನಿಜವಾಗಿ ಹೇಳಬೇಕಾದ್ದು ಇನ್ನೂ ಕಡೆಗೆ ಉಂಟೋ ಏನೋ ನನಗೆ ಗೊತ್ತಿಲ್ಲ, ಕಾಡ್ತಾ ಇದೆ. ಆ ಕಾಟದಿಂದಾಗಿ ಹೀಗೆ ನೆಮ್ಮದಿ ಗೇಡು ಉಂಟಾಗಿದೆ. ನಾರದರು ಹೇಳಿದರಂತೆ. ಅವರು ಏನು ಹೇಳಿದರು ಅಂದರೆ, ನೀವು ಅದು ನಿಜ, ನಿಮ್ಮ ಸಮಸ್ಯೆ ನಿಜ, ನಿಮ್ಮ ಪಾಯಿಂಟ್ ನಿಜ. ಏನು ಅಂದರೆ, ಲೋಕದ ಕಥೆಯನ್ನು ಬರೆದ್ರೆ ಅದನ್ನು ನೆಮ್ಮದಿ ಸಿಗಲಿಕ್ಕೆ ಉಂಟಾ ಅಂತ. ಎಷ್ಟು ಚೆನ್ನಾಗಿದೆ ಆ ಮಾತು, ಎಷ್ಟು ಚೆನ್ನಾಗಿದೆ. ಲೋಕದ ಕಥೆಯನ್ನು ಬರೆದ್ರೆ ನೆಮ್ಮದಿ ಸಿಗಲಿಕ್ಕೆ ಉಂಟಾ? ಯಾವತ್ತಾದರೂ ಉಂಟಾ? ಹೇಗೆ ಬೇಕಾದರೂ ಬರೀರಿ, ಎಷ್ಟು ಚೆನ್ನಾಗಿ ಬೇಕಾದರೂ ಬರೀರಿ. ಏನು ಇದ್ದದ್ದು ಇದ್ದ ಹಾಗೆ ಲೋಕ ಗರ್ಭಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ. ಲೋಕ ಹೇಗಿದೆಯೋ ಹಾಗೆ ಒಳಜೀವನ, ಲೋಕದ ಒಳಜೀವನ, ಲೋಕ ಗರ್ಭಗೃಹಂ ಒಳಜೀವನ ಹೇಗೆ ಇದೆಯೋ ಹಾಗೆ ನಾನು ಇದನ್ನು ಪ್ರಕಟಿಸ್ತೇನೆ ಅಂತ ನೀವು ಒಳಜೀವನಕ್ಕೆ ಕೈ ಹಾಕಿ ಅದನ್ನು ನೀವು ಮಹಾಭಾರತದಲ್ಲಿ ಬಿತ್ತರಿಸಿದರೆ, ಅಭಿವ್ಯಕ್ತಿ ಮಾಡಿದರೆ ನೆಮ್ಮದಿ ಬರಲಿಕ್ಕೆ ಉಂಟು. ಹಾಗಾದರೆ ಮತ್ತು ಯಾವುದರಿಂದ ಬಂದಿತ್ತು ನೆಮ್ಮದಿ? ವಾಸುದೇವಸ್ಯ ಮಹಾತ್ಮ್ಯಂ. ಒಂದು ನೀವು ಭಗವಂತನ ಕಥೆ ಬರೆಯುವುದೊಂದು ಬಾಕಿ ಇದೆ. ಲೋಕದ ಕಥೆ ಅದು ಭಾಳ ಅದ್ಭುತವಾಗಿದೆ, ಅದು ನೀವು ಬರೆದಿದ್ದೀರಿ ನಿಜ. ಆದರೆ ನೆಮ್ಮದಿ ಉಂಟಾಗಬೇಕಾಗಿದ್ದರೆ ನೀವು ದೇವರ ಕಥೆ ಬರೀಬೇಕು. ವಾಸುದೇವಸ್ಯ ಮಹಾತ್ಮ್ಯ, ಕೃಷ್ಣನ ಕಥೆ. ನಿಮ್ಮ ಒಟ್ಟಿಗೆ ಇದ್ದವ, ನಿಮ್ಮ ಒಟ್ಟಿಗೆ ಆಡಿದವ, 106 ವರ್ಷ ಭೂಮಿಯ ಮೇಲೆ ಇದ್ದವ,
ಏನೆಲ್ಲ ಆಯಿತು, ಏನೆಲ್ಲ ಮಾಡಿದ, ಅದ್ಭುತವಾಗಿರ್ತಕ್ಕ ಚಿತ್ರ ಅದು. ಅವನು ಭಗವಂತ ಎನ್ನುವ ರೀತಿಯಿಂದ, ನಿಮ್ಮ ಮಾತು ಅವನ ಸ್ತುತಿ ಎನ್ನುವ ರೀತಿಯಿಂದ, ಅವನ ವರ್ಣನೆ ಎನ್ನುವುದು ನಿಮ್ಮ ಜೀವನ ಸಾರ್ಥಕ್ಯದ ಒಂದು ದಾರಿ ಎನ್ನುವ ರೀತಿಯಿಂದ ಅದನ್ನು ನೀವು ಬರೆದರೆ ಅದಕ್ಕೆ ಭಾಗವತ ಅಂತ ಹೆಸರು. ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವದ್ ಭಕ್ತರಿಗೆ ಸಂಬಂಧಪಟ್ಟದ್ದು, ಭಕ್ತಿಗೆ ಸಂಬಂಧಪಟ್ಟ ವಾಂಗ್ಮಯ. ಅದನ್ನು ನೀವು ಮಾಡಿದರೆ ಈ ಮಹಾಭಾರತವನ್ನು ಬರೆದು ಅಂದರೆ ಕೆಟ್ಟು ಹೋದ ನೆಮ್ಮದಿ ಮರಳಿ ಸಿಗ್ತದೆ. ಅವನು ನಿಮ್ಮ ಮಧ್ಯದಲ್ಲೇ ಇದ್ದವನಲ್ವ, ಅವನು ಮಹಾಭಾರತದಲ್ಲೇ ಇದ್ದವನಲ್ವ. ಅವನು ಮಹಾಭಾರತದಲ್ಲಿ ಹೇಗೆ ಇದ್ದ? ಮಹಾಭಾರತದಲ್ಲಿ ಒಂದೇ ಒಂದು ಸಲ, ಕುಮಾರವ್ಯಾಸನ ಪ್ರಕಾರ ಒಂದು ಸಲ, ವ್ಯಾಸರ ಪ್ರಕಾರ ಒಂದೇ ಒಂದು ಸಲವೂ ಇಲ್ಲ, ದುಃಖಿಸದೇ ಇದ್ದವ ಕೃಷ್ಣ ಮಾತ್ರ. ಕೃಷ್ಣನಿಗೆ ದುಃಖವೇ ಇಲ್ಲ. ಆದರೆ ಕುಮಾರವ್ಯಾಸ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆಂದರೆ, ನನಗೆ ದುಃಖವೂ ಒಂದೇ, ಸುಖವೂ ಒಂದೇ, ಎರಡೂ ಒಂದೇ, ದ್ವಂದ್ವ ಇಲ್ಲ. ಸುಖ ದುಃಖ ಎರಡೂ ಒಂದೇ. ಅದು ಇವತ್ತಿನ ಸುಖ ನಾಳೆಯ ದುಃಖ, ಇವತ್ತಿನ ದುಃಖ ನಾಳೆಯ ಸುಖ, ಅದು ಬದಲಾವಣೆ ಆಗ್ತಾ ಹೋಗ್ತದೆ. ಈ ಬದಲಾವಣೆಯ ಹಿಂದೆ ಇರತಕ್ಕ ಒಂದು ಶಾಶ್ವತ ತತ್ವವನ್ನು ನಾನು ಮುಟ್ಟಿರುವೆನಾದುದರಿಂದ ನನಗೆ ಇದು ದೊಡ್ಡ ವಿಷಯ ಅಲ್ಲ, ಎಲ್ಲವೂ ನಿಜ. ಆದರೂ ಕುಮಾರವ್ಯಾಸ ಒಂದು ಮಾತು ಹೇಳ್ತಾನೆ. ದ್ರೌಪದಿಯ ಸೀರೆ ಸೆಳೆಯುವ ಕಾಲಕ್ಕೆ ದ್ರೌಪದಿ ನೊಂದು ಲಕ್ಷ್ಮೀರಮಣ 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 ಎಂದು ಹೊರಲಿದ್ದರೆ ಸಂಜಯ ನೊಂದೆ ನಾನೆಂದ. ಆಗ ನನಗೆ ಸ್ವಲ್ಪ ಬೇಜಾರಾದದ್ದು. ಹೌದು, ನನಗೆ ದುಃಖ ಆಗಿದೆ ಅಂತ ಅವ ಹೇಳ್ತಾನೆ. ಅವನಿಗೆ ಯಾರಿಗೆ, ಕುಮಾರವ್ಯಾಸನಿಗೆ ಕೃಷ್ಣನನ್ನು ದ್ರೌಪದಿಗೆ ಆ ಮಟ್ಟದಲ್ಲಿ ಸ್ಪಂದಿಸದೇ ಇದ್ದರೆ ಅವನಿಗೆ ಸಮಾಧಾನ ಇಲ್ಲ. ಕೃಷ್ಣನ ಯಾವ ರೀತಿ ವರ್ಣನೆ ಮಾಡಲಿಕ್ಕೂ ಬರ್ತದೆ. ಕೃಷ್ಣನಿಗೆ ದುಃಖ ಇಲ್ಲ. ದೇವರಿರುವುದು ಯಾಕೆ? ದೇವರಿರುವುದು ಯಾಕೆ ಅಂತ ಕೇಳಿದರೆ, ಮಹಾಭಾರತವನ್ನು ನೀವು ನೋಡಿದರೆ, ಭಾಗವತ ನೋಡಿದರೂ ಗೊತ್ತಾಗುತ್ತೆ. ದೇವರಿರುವುದು ಯಾಕೆಂದರೆ ಅವನ ಕಣ್ಣ ಮುಂದೆ ನಾವು ಸಾಯಲಿಕ್ಕೆ. ದೇವರಿರುವುದು ಅಷ್ಟಕ್ಕೆ, ಅವನ ಕಣ್ಣ ಮುಂದೆ ನಾವು ಸಾಯಲಿಕ್ಕೆ. ನನ್ನ ಮಾತು ತಪ್ಪು ತಿಳ್ಕೊಳ್ಬೇಡಿ. ದೇವರು ಇರುವುದು, ನಮಗೆ ಬಹಳ ಪ್ರೀತಿ ಇದ್ದರೆ ಯಾರ ಮೇಲಾಗಿದ್ದರು, ಸಾಮಾನ್ಯವಾಗಿ ಇರುವುದಿಲ್ಲ, ನಮಗೆ ಪ್ರೀತಿ ಇರುವುದು ನಮ್ಮ ಮೇಲೆ ಮಾತ್ರ. ಆದರೂ ಒಂದು ಮಾತಿಗೆ ಹೇಳುವುದಾದರೆ, ಒಬ್ಬರ ಮೇಲೆ ನಮಗೆ ಬಹಳ ಪ್ರೀತಿ ಇದೆ ಅಂತ ಇಟ್ಟುಕೊಳ್ಳಿ. ಆವಾಗ ಆ ಪ್ರೀತಿಯನ್ನು ತೋರಿಸತಕ್ಕ ಬಹಳ ಅದ್ಭುತವಾದ ಮಾತು ಯಾವುದು ಅಂದರೆ, ನಿಮ್ಮ ಕಣ್ಣ ಮುಂದೆ ನಾನು ಸಾಯಬೇಕು ಅಂತ. ದ್ವೇಷ ಬಹಳ ಇದ್ದರೆ, ಒಬ್ಬರಿಗೆ ಯಾರ ಮೇಲಾದರೂ ಬಹಳ ದ್ವೇಷ ಇದ್ದರೆ, ಆಗ ನಮ್ಮ ಇರುವ ಮಾತೇನೆಂದರೆ, ಅವನು ಸತ್ತ ಮೇಲೆ ಒಂದು ದಿವಸ ಆದರೂ ನಾನು ಬದುಕಿರಬೇಕು ಅಂತ. ಇದು ದ್ವೇಷದ ಪರಮಾವಧಿ. ಪ್ರೀತಿಯ ಪರಮಾವಧಿ ಯಾವುದು ಅಂತ ಕೇಳಿದರೆ, ನಿಮ್ಮ ಕಣ್ಣ ಮುಂದೆ ನಾನು ಸಾಯಬೇಕು. ತಂದೆಯಾದವನು ಮಗನ ತೊಡೆಯ ಮೇಲೆ ತಲೆಯಿಟ್ಟು ಸಾಯಬೇಕು ಅಂತ. ಯಾರನ್ನು ನಾವು ಅತ್ಯಂತ ಪ್ರೀತಿಸ್ತೇವೋ, ಯಾರು ನಮಗೆ ಅತ್ಯಂತ ಪ್ರೀತಿ ಪಾತ್ರರೋ ಅವರ ಮುಂದೆ ನಾವು ಸಾಯುವುದು ನಮ್ಮ ಭಾಗ್ಯ. ಆದದ್ದರಿಂದ ದೇವರು ಅಂತ ಹೇಳಿದರೆ ಅವನ ಮುಂದೆ, ಎಲ್ಲರೂ ಅವನ ಮುಂದೆ ಸಾಯಬೇಕು. ಕೃಷ್ಣ ಹಾಗೆ ಮಾಡಿರಲ್ಲ. ಯಾದವರೆಲ್ಲರೂ ಕೃಷ್ಣನ ಮುಂದೆ ಸತ್ತದಲ್ಲ. ಈ ಗುಟ್ಟು ನಮಗೆ ಗೊತ್ತಾಗದೇ ಇದ್ದರೆ, ಇದೆಂಥ ಕತೆ, ಯಾದವರೆಲ್ಲ ಪರಸ್ಪರ ಹುಟ್ಟಿಕೊಂಡು ಸತ್ತರು, ಏನಾಯಿತು ಕತೆ, ಕೃಷ್ಣ ಇದ್ದಲ್ಲ ಯಾಕೆ ಹುಟ್ಟಿಸಲಿಲ್ಲ ಅಂತ ನಾನಾ ರೀತಿಯ ಜಿಜ್ಞಾಸೆಗಳು ನಮ್ಮಲ್ಲಿ ಹುಟ್ಟಾಗ್ತದೆ. ಆದರೆ ದೇವರಿರುವುದು ಅವನ ಕಣ್ಣ ಮುಂದೆ ನಾವು ಸಾಯುವುದಕ್ಕೆ. ಅವನ ಹೆಸರು ಹೇಳಿ ಸತ್ತರೆ ಅವನಿಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ, ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಸಪ್ರಯಾತಿ ಮದ್ಭಾವಂ. ಕೊನೆಯ ಕ್ಷಣ ಉಸಿರು ಮೇಲೆ ಹೋದ ಮೇಲೆ ಹಿಂದಕ್ಕೆ ಬರುವುದಿಲ್ಲ ಅಂತ ಇಟ್ಟುಕೊಳ್ಳಿ. ಅದೇ ಯಾವಾಗ ಹಾಗೆ ಆಗ್ತದೋ ಗೊತ್ತಿಲ್ಲ. ನಮಗೊಂದು ಧೈರ್ಯ ಇರ್ತದೆ, ಏನಂದರೆ ನಾವು ಉಸಿರು ಬಿಟ್ಟರೆ ಅದು ನಮಗೆ ಹಿಂದೆ ಬರ್ತದೆ ಪುನಃ ಅಂತ ಒಂದು ಧೈರ್ಯ ಇದ್ದದ್ರಿಂದ ಬಿಡ್ತೇವೆ. ಧೈರ್ಯ ಇಲ್ಲದೇ ಇದ್ದರೆ ನಾವು ಉಸಿರು ಬಿಡ್ತೇವೋ ಇಲ್ವೋ ಅದು ಆಮೇಲೇ ಗೊತ್ತು. ಆದರೆ ಅದು ಯಾವಾಗ ಹಿಂದಕ್ಕೆ ಬರುವುದಿಲ್ಲ, ಯಾವಾಗ ಆಚೆಯೇ ಹೋಗ್ತದೆ ಎನ್ನುವುದು ಭಗವಂತನಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಕೃಷ್ಣ ಹೇಳುವುದು, ಆ ಕೊನೆಯ ಶ್ವಾಸ ಉಂಟಲ್ಲ, ಅಂತ್ಯಕಾಲ, ಆಗ ನಿನಗೆ ನನ್ನ ನೆನಪಾದರೆ, ಅದರ ಮತ್ತೊಂದು ರೀತಿ ಅದನ್ನು ಹೇಳುವುದಾಗಿದ್ದರೆ, ಅವನ ಕಣ್ಣ ಮುಂದೆ ನಾವು ಸತ್ತರೆ, ಅವನ ನೆನಪನ್ನು ಮಾಡಿಕೊಂಡು ನಾವು ಸತ್ತರೆ
ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವ ಕಲೇವರಂ. ಆ ದೇಹ ಬಿಟ್ಟರೆ ಸ ಪ್ರಯಾತಿ ಮದ್ಭಾವಂ. ಏನಾಗ್ತದೆ ಅಂದರೆ ಅವನಿಗೆ ನನ್ನ ಮನಸ್ಸು ಮತ್ತು ಅವನ ಮನಸ್ಸು ಒಂದೇ ಆಗ್ತದೆ, ನಾನು ಅವನನ್ನು ಎತ್ತಿಕೊಳ್ತೇನೆ ಅಂತ. ಕೊನೆಗಾಲದಲ್ಲಿ ಯಾರು ಬರ್ತಾನೆ, ಉಳಿದ ಎಲ್ಲರೂ ಇಲ್ಲದೇ ಇದ್ದಾಗ, ಉಳಿದ ಯಾರೂ ಇಲ್ಲದೇ ಇದ್ದಾಗ ಒಬ್ಬ ಯಾರು ಇದ್ದಾನೆ, ಅವನ ಮುಂದೆ ನಾವು ಸಾಯಬೇಕು ಅಂತ. ಸೊ ದೇವರು ಇರುವುದು ಯಾಕೆಂದರೆ ಅವನ ಕಣ್ಣ ಮುಂದೆ ನಾವು ಸಾಯಲಿಕ್ಕೆ. ಕೃಷ್ಣ ಹಾಗೆ ಇದ್ದ. ಹಾಗೆ ಭಗವಂತ ಎಲ್ಲರ ಸೃಷ್ಟಿಗೆ ಮತ್ತು ಎಲ್ಲರ ಲಯಕ್ಕೆ, ಎಲ್ಲರ ಹುಟ್ಟಿಗೆ ಮತ್ತು ಎಲ್ಲರ ಸಾವಿಗೆ ಕಾರಣನಾಗಿರತಕ್ಕ ಭಗವಂತನ ಸಂಗತಿಯನ್ನು ನೀವು ಉದ್ದೇಶಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಸಾಹಿತ್ಯದ ವಾಂಗ್ಮಯದ ಕೇಂದ್ರವನ್ನಾಗಿ ಮಾಡಿಕೊಂಡು ಬರೆಯದೇ ಇದ್ದರೆ ಮಹಾಭಾರತದಿಂದ ಕವಿದ ವಿಷಾದದಿಂದ ಬಿಡುಗಡೆಯಾಗುವುದು ಕಷ್ಟ. ಯಾಕಂದರೆ ಮಹಾಭಾರತ ಅಷ್ಟು ಆಳವಾಗಿ ಕಲಕ್ತದೆ. ಕಲಕುವುದೇ ಅದರ ಮಹತ್ವ. ನಾನು ಮಹಾಭಾರತವನ್ನು ಕೀಳು ಮಾಡಿದೆ ಅಂತ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಮಹಾಭಾರತ ಭಾಳ ಅದ್ಭುತವಾಗಿರುತ್ತೆ. ಮಹಾಭಾರತದ ಮಹತ್ವ ಇರುವುದಿಲ್ಲೆಂದರೆ ಮಹಾಭಾರತವನ್ನು ಓದಿದರೆ ನಮ್ಮಲ್ಲಿ ತಲ್ಲಣ ಉಂಟಾಗಿಯೇ ಆಗ್ತದೆ. ಹಾಗೆ ಉಂಟು ಮಾಡುವುದೇ ಮಹಾಭಾರತದ ಮಹತ್ವ. ಆದರೆ ಮಹಾಭಾರತ ಜಗತ್ತಿನ ಕಥೆ, ಇತಿಹಾಸ, ಲೋಕದ ಕಥೆ, ರಕ್ತಪಾತದ ಕಥೆ. ಈ ಕಥೆ ಆದದ್ದರಿಂದ ಬರೆದವರಿಗೆ ಅದು ಒಂದು ಆ ವಿಷಾದ ಕವಿದು ಆವರಿಸಿ ಇದರಿಂದ ಹೊರಗೆ ಬರಬೇಕು ಎನ್ನುವ ಭಾವನೆ, ಎನ್ನುವ ಬಿಡುಗಡೆಯ ಭಾವನೆ ವ್ಯಾಸರಿಗೆ ಉಂಟಾಯಿತು. ಆವಾಗ ನಾರದರು ಬಂದು ಹೀಗೆ ಒಂದು ದಾರಿಯನ್ನು ಸೂಚಿಸಿದರು. ಹಾಗೆ ಭಾಗವತವನ್ನು ವ್ಯಾಸರು ಬರೆದರು. ಕೃಷ್ಣನ ಕಥೆಯನ್ನು ಬರೀಬೇಕು, ಭಗವಂತನ ಕಥೆಯನ್ನು ಬರೀಬೇಕು, ಅವತಾರಗಳ ಕಥೆಯನ್ನು ಬರೀಬೇಕು. ದೇವರು ಈ ಲೋಕಕ್ಕೆ ಬಂದು ಇಳಿದು ಏನೆಲ್ಲ ಮಾಡಿದ ಅದು ನಮಗೆ ಗೊತ್ತಾಗಲಿಲ್ಲ, ಅದು ನಮಗೆ ಗೊತ್ತಾಗಬೇಕಾಗಿದೆ. ಈ ಕಥೆಯನ್ನು ಬರೀಬೇಕು ಅಂತ ಭಾಗವತ ಪ್ರಾರಂಭ ಆಯಿತು. ಹಾಗೆ ಅದು ಭಾಗವತಕ್ಕೆ ಮಹಾಭಾರತೋತ್ತರ, ಮಹಾಭಾರತದ ನಂತರ ಪೋಸ್ಟ್ ಮಹಾಭಾರತ, ಮಹಾಭಾರತೋತ್ತರ ಕಥನವಾದದ್ದರಿಂದ ಅದಕ್ಕೆ ವಿಶೇಷವಾಗಿರತಕ್ಕ ಒಂದು ಫಿಲಸಾಫಿಕಲ್ ಒಂದು ಮಹತ್ವ ಇದೆ. ಕಲಿಯುಗದ ಕಥೆ, ಮಹಾಭಾರತ ದ್ವಾಪರದ ಕಥೆ. ನಿಮಗೆ ಇದು ಇನ್ನೊಂದು ಆಶ್ಚರ್ಯ ಆಗ್ತದೆ, ಮಹಾಭಾರತವೇ ದ್ವಾಪರದ ಕಥೆ ಆಗಿದ್ದರೆ ಇನ್ನು ಕಲಿಯುಗದ ಕಥೆ ಇನ್ನು ಮಹಾಭಾರತಕ್ಕಿಂತ ಇನ್ನೊಂದು ದೊಡ್ಡ ಮಹಾಭಾರತವೋ ಅಂತ ಒಂದು ಕಾಣುವ ಸ್ವಾಭಾವಿಕ ಒಂದು ಕಾಣುತ್ತದೆ. ಇನ್ನು ಕಲಿಯುಗದಲ್ಲಿ ಎಂಥದ್ದಾಗಲಿಕ್ಕೆ ಉಂಟು ಅಂತ. ಆದರೆ ಭಾಗವತವನ್ನು ಬರೆದದ್ದು ಯಾಕೆ ಅಂದರೆ ಕಲಿಯುಗದಲ್ಲಿ ಅಂತ ಮಹಾಭಾರತ ಆಗೋದು ಬೇಡ ಅಂತ. ಹೇಗೆ ಅಂದರೆ ಕಲಿಯುಗ ಪ್ರಾರಂಭವಾದದ್ದು ಯಾವಾಗ? ಒಂದು ಲೆಕ್ಕಾಚಾರ. ಈಗ ಇದೆಲ್ಲ ಕರಾರುವಕ್ಕಾಗಿ ಹಾಗೆಯೇ ಅಂತಲ್ಲ, ಒಂದು ರೂಪಕಾತ್ಮಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಹೇಳ್ತೇವಲ್ಲ, ನಮ್ಮ ಕಾಲದಲ್ಲಿ ಹೇಳ್ತೇವಲ್ಲ ಕಲಿಕಾಲ ಅಂತ. ನಮಗೆ ಬೇಡದಿದ್ದದಾದ ಕೂಡಲೇ ನಾವು ಹೇಳೋದು ಕಲಿಕಾಲ ಅಂತ. ಹಾಗೆ ಕಲಿಯುಗ ಪ್ರಾರಂಭವಾದದ್ದು ಯಾವಾಗ? ಒಂದು ಅರ್ಥದಲ್ಲಿ ಕಲಿಯುಗ ಪ್ರಾರಂಭವಾದ ಮಹಾಭಾರತ ಯುದ್ಧ ಕೊನೆಯ ದಿವಸ, ಮಹಾಭಾರತದ ಯುದ್ಧದ 18ನೆಯ ದಿವಸ ತೊಡೆ ಮುರಿದು ಯೋಧನ ಬಿದ್ದ, ಆಮೇಲೆ ದ್ರೌಪದಿಯ ಮಕ್ಕಳನ್ನು ಈ ಅಶ್ವತ್ಥಾಮ ಹೋಗಿ ಕೊಂದ ಆ ರಾತ್ರಿಯಲ್ಲಿ ಇಷ್ಟೆಲ್ಲ ಆಯ್ತಲ್ಲ, ಆ ರಾತ್ರಿ ಕಲಿಯುಗ ಪ್ರಾರಂಭ ಆಯಿತು ಅಂತ. ನಿಜವಾಗಿ ಕಲಿಯುಗ ಪ್ರಾರಂಭವಾದದ್ದು ಮಹಾಭಾರತ ಯುದ್ಧದ ಕೊನೆಯ ದಿವಸ ಅಂತ. ನನಗೆ ಕೊನೆಯ ದಿವಸದ ಯುದ್ಧಕ್ಕೂ ಮೊದಲನೇ ದಿವಸದ ಯುದ್ಧಕ್ಕೂ ಏನು ವ್ಯತ್ಯಾಸ ಅಷ್ಟು ಗೊತ್ತಾಗೋದು. ಯುದ್ಧ ಪ್ರಾರಂಭ ಆಯ್ತಲ್ಲ, ಯುದ್ಧ ಪ್ರಾರಂಭ ಆಯಿತು ಅಂದರೆ ಕಲಿಯುಗ ಪ್ರಾರಂಭ ಆಯಿತು ಅಂತ. ಹಾಗೆ ಮಹಾಭಾರತ ಯುದ್ಧ. ಆದರೆ ಭಾಗವತ ಹೇಳ್ತದೆ ಕೃಷ್ಣ ಇದ್ದಲ್ಲ ಮಹಾಭಾರತ ಯುದ್ಧ ಆಗುವಾಗ ಇದ್ದ. ಕೃಷ್ಣ ಎಲ್ಲಿಯ ತನಕ ಇದ್ದ? ಮಹಾಭಾರತ ಯುದ್ಧ ಆದ ಮೇಲೆ ಅವರೆಲ್ಲರೂ ಕೌರವರೆಲ್ಲರೂ ನಾಶವಾದ ಮೇಲೆ ಹಸ್ತಿನಾವತಿ ಸಿಂಹಾಸನದಲ್ಲಿ ಧರ್ಮರಾಯ ಪಟ್ಟಾಭಿಷಿಕ್ತನಾದ ಮೇಲೆ 5 ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿ ಧರ್ಮರಾಯನಿಗೋಸ್ಕರ ಎಂಥ ಹಠ, ಧರ್ಮರಾಯನಿಗೋಸ್ಕರ ಪಟ್ಟಮಹಿಷಿಯಾಗಿ ಸಿಂಹಾಸನದಲ್ಲಿ ಕೂತು ಮೂರ್ಧಾಭಿಷೇಚನವನ್ನು ಮಾಡಿಸಿಕೊಂಡ ಮೇಲೆ
36 ವರ್ಷಗಳ ಕಾಲ ಪಾಂಡವರು ಇದ್ದರು, ಕೃಷ್ಣನೂ ಇದ್ದ. 36 ವರ್ಷ ಕೂತಾಗ, ಸಿಂಹಾಸನದ ಮೇಲೆ ಕೂತಾಗ 72 ವರ್ಷ. ಯಾರಿಗೆ? ಧರ್ಮರಾಯನಿಗೆ. ಭೀಮನಿಗೆ ಅರ್ಜುನನಿಗೆಲ್ಲ ಒಂದು 6 ತಿಂಗಳು ಅಥವಾ 1 ವರ್ಷ ವ್ಯತ್ಯಾಸ. ಎಲ್ರಿಗೂ 70 ದಾಟಿದೆ. 70 ವರ್ಷಗಳ ಕಾಲ ಯುದ್ಧಕ್ಕೆ ಸಿದ್ಧತೆ. 36 ವರ್ಷ ಯುದ್ಧ ಆದ ಮೇಲೆ ಅವರು ಬದುಕಿದ್ದು. 36ನೇ ವರ್ಷದಲ್ಲಿ, ಅಂದರೆ ತನ್ನ 106ನೇ ವರ್ಷ ವಯಸ್ಸಿನಲ್ಲಿ ಕೃಷ್ಣ ದೇಹತ್ಯಾಗ ಮಾಡಿದ. 36 ವರ್ಷ ಇದ್ದ. ಈ 36 ವರ್ಷ ಕೃಷ್ಣ ಭೂಮಿಯ ಮೇಲೆ ನಡೆದಾಡಿದ್ದರಿಂದ ಕೃಷ್ಣ ಕಲಿಯುಗವನ್ನು ಬಾರದ ಹಾಗೆ ಮಾಡಿದ್ದ ಅಂತ. ಪ್ರವೇಶಕ್ಕಾಗಿ ಕಲಿ ಕಾಯುತ್ತಿದ್ದಾನೆ. ನಂತರ ಏನಾಯಿತು? ನಾವು ಒಂದು ವಾರ ಕಾಯೋಣ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ನಮಸ್ಕಾರ ನಿಮಗೆಲ್ಲರಿಗೂ.